ಆತ್ಮದಲ್ಲಿ ಅನಾತ್ಮದ ಲಕ್ಷಣಗಳು ಹೇಗೆ? ಕೇಳಿಸ್ತದ್ರಿ? ಹಿಂದೇನೋ ಕೇಳಿಸ್ತದಲ್ರಿ? ಅದು ಮೊಬೈಲ್ ಅಡ್ಡಿಡೋಣ ಕ್ಲಿಯರ್ ಬರಲ್ಲ, ಸ್ವಲ್ಪ ಸೀದಾ ಇಡ್ಲಕ್ಕ ಅದ. ಆತ್ಮದಲ್ಲಿ ಅನಾತ್ಮದ ಲಕ್ಷಣಗಳು ಕ್ಲಿಯರ್ ಅದರಿ? ಓಕೆ ಓಕೆ. ಆತ್ಮದಲ್ಲಿ ಅನಾತ್ಮದ ಲಕ್ಷಣಗಳು ಇವೆಲ್ಲ ಈಗೇನದ ಭಕ್ತಿ ಮಾಡ್ಲಕತ್ತೀವಿ. ಅನಾತ್ಮ ಅಲ್ಲದೆ ಆತ್ಮಕ್ಕಿಂತ ಅಧಿಕ ಸುಖ ಕೊಡುವಂತ ಆಸಕ್ತಿಗಳು. ಆತ್ಮಕ್ಕ ಪರಮಾನಂದ ಸ್ವರೂಪ ಅಂತ ಹೇಳ್ತೀವಿ ಖರೆ, ಅಂತ ಪರಮಾನಂದ ಸ್ವರೂಪ ತಾನೇ ಆದ್ಮೇಲೆ ಪರಮ ಆನಂದ ಅಂದ್ರೆ ಅದಕ್ಕಿಂತ ದೊಡ್ಡ ಆನಂದ ಎಲ್ಲಿ ಇರಬಾರ್ದು. ಅಂತ ಆನಂದ ಇದ್ದಂತ ವಸ್ತುವಿಗೆ ಯಾವುದೋ ಹೊರಗಿನ ವಿಷಯ ಸಿಕ್ಕಾಗ ಅದಕ್ಕಿಂತ ದೊಡ್ಡ ಆನಂದದ ಗತ್ತಲೇನೆ ಅದರಂಗ ಇದು ಭಾವಿಸ್ತದಲ್ಲ ಯಾಕ ಅಂತ ಇವ್ರ ಪ್ರಶ್ನೆ. ಅದಕ್ಕ ಇವ್ರ ಪ್ರಶ್ನೆ 4ನೇ ತರಂಗ 117ನೇ ವಿಷಯಾಂಕ. ಮುಂದಿನ ವಿಷಯಾಂಕಕ್ಕೆ ಬಂದೀವಿ. ಅದು ಪ್ರಶ್ನೆ ಅರ್ಥ ಮಾಡ್ಕೊಂಡಿರಿ. ಈಗ ಪ್ರಶ್ನೆಗೆ ಉತ್ತರ ಹೇಳಕತ್ತಾರ. 34ನೇ ಚೌಪಾಯಿ 157ನೇ ಪುಟ ಹಳೆ ಬುಕ್ಕಿನಲ್ಲಿ. ಹೊಸ ಬುಕ್ಕಿನಲ್ಲಿ ಅದು ಲೀಸ್ಟ್ ಮಾಡೀನಿ ಎಲ್ಲ 527 ದೋಹಾಗಳ ಯಾವ್ಯಾವ ಪೇಜ್ನಾಗ ಬರ್ತಾವ ಅನ್ನೋದು ಹೊಸ ಬುಕ್ಕಿನಾಗಿನ ಪ್ರಕಾರ ಮಾಡೀನಿ. ಅದು ಫೋಟೋ ತೆಗೆದು ಹಾಕ್ತೇನೆ, ಇದ್ರಾಗ ನೋಡಂತ್ರಿ. 115 ಬರ್ತದ್ರಿ. ಆಯ್ತಾಯ್ತು, ಹಂಗೆ ಯಾರ್ಯಾರ ಒಬ್ರು ನೋಡ್ಕೊತಿರ್ಬೇಕು. ಯಾವ್ದು 115ನೇ ಪೇಜ್ ಅಂತ ನೋಡ್ರಿ, ಹೊಸ ಬುಕ್. ಏನ್ ಹೇಳ್ತಾರಪ್ಪ? ಆತ್ಮ ವಿಮುಖ ಬುದ್ಧಿ ಜನ जी इच्छा ताई विषय की होई, तासु चंचल बुद्धि बकानी सुख आभास होई सह हानि. ಏನಿಂಗಂದ್ರ ಈ ಒಂದು ವಿಷಯಾಂಕದ ಶೀರ್ಷಿಕೆ ಏನದಂದ್ರ ಆತ್ಮವಿಮುಖನಿಗೆ ಅಂತರ್ಮುಖ ವೃತ್ತಿಯಲ್ಲಿ ಆನಂದವು ತೋರುತ್ತದೆ, ವಿಷಯದಲ್ಲಿ ಆನಂದ ಇರುವುದಿಲ್ಲ. ಆತ್ಮವಿಮುಖನಿಗೆ ಅದು ಓದ್ರಿ ಹೆಡ್ಡಿಂಗ್. 117ನೇ ಹೆಡ್ಡಿಂಗ್ ಓದ್ರಿ. ಆತ್ಮವಿಮುಖನಿಗೆ ಅಂತರ್ಮುಖ ವೃತ್ತಿಯಲ್ಲಿ ಆನಂದವು ತೋರುತ್ತದೆ, ವಿಷಯದಲ್ಲಿ ಆನಂದವಿರುವುದಿಲ್ಲ. ಆತ್ಮವಿಮುಖನಿಗೆ
ಆಯ್ತು, ಮುಂದೆ ಹೋಗಮಿದೆ. ಗುರು ಉಪಾಯಿ ಆತ್ಮವಿನು ಅಂತರ್ಮುಖ ವೃತ್ತಿಯಲ್ಲಿ ಆನಂದವು ತೋರುತ್ತದೆ, ವಿಷಯದಲ್ಲಿ ಆನಂದವಿರುವುದಿಲ್ಲ. ಇಲ್ಲೇನೋ ಕತ್ಲಾಗ್ಯದ ಸ್ವಲ್ಪ ನೋಡಂತ ಮುಂದೆ ಹೋಗೋಣ. ಆತ್ಮವಿಮುಖ ಬುದ್ಧಿ ಜನ ಜೋಯಿ ಏನ್ ಹಿಂಗಂದ್ರ ಜೋ ಅಂದ್ರೆ ಈ ಜನ ಯಾರು, ಜೋಯಿ ಅಂದ್ರೆ ಈ ಜನ ಯಾವ ಜನರು ಆತ್ಮವಿಮುಖ ಬುದ್ಧಿ, ಆತ್ಮದಿಂದ ವಿಮುಖ, ಆತ್ಮ ಒಂದ್ ಕಡೆ ತಾವೊಂದ್ ಕಡೆ ಇದ್ರೆ ಏನಾಗ್ತದ, ಆತ್ಮ ಬುದ್ಧಿಯುಳ್ಳವರಾಗಿರುವರು ತಾಯಿ ವಿಷಯಕ್ಕೆ ಇಚ್ಛಾ ಹೋಯಿ, ಅವ್ರಿಗೇನಾಗ್ತದ ವಿಷಯದಲ್ಲಿ ಇಚ್ಛೆ ಆಗ್ತದೆ, ತಾಯಿ ವಿಷಯಕ್ಕೆ ಇಚ್ಛಾ ಹೋಯಿ. ಅಂಥವರಿಗೆ ವಿಷಯಗಳ ಭೋಗದಲ್ಲಿ ಭೌತಿಕ ಪದಾರ್ಥಗಳ ಇಚ್ಛೆಯು ಆಗುತ್ತದೆ. ತಾಸು ಚಂಚಲ ಬುದ್ಧಿ ಬಖಾನಿ, ಅಂಥವರ ಬುದ್ಧಿಯು ಚಂಚಲವಾಗುವುದೆಂದು ಹೇಳುತ್ತಾರೆ, ಅಸ್ಥಿರವಾಗುವುದೆಂದು ಹೇಳುತ್ತಾರೆ. ಯಾರ್ದು ಆತ್ಮವಿಮುಖ, ಇಲ್ಲಿ ಎರಡು ಶಬ್ದಗಳು ತಿಳ್ಕೋಬೇಕು, ಆತ್ಮ ಸಮ್ಮುಖ, ಆತ್ಮ ವಿಮುಖ. ಆತ್ಮ ಸಮ್ಮುಖ ಆಗಿತ್ತು ಅಂತಂದ್ರೆ ಅವ್ರಿಗೆ ಏನಾಗ್ತದ ಅಂತಂದ್ರ ಅಂತರ್ಮುಖವಾಗಿ ಅಂತರ್ಮುಖ ವೃತ್ತಿಯಲ್ಲಿ ಆನಂದ ಉಂಟಾಗ್ತದ ವಿಷಯದಲ್ಲಿ. ಇಲ್ಲಿ ಆತ್ಮ ಏನಾಗ್ಯದಂದ್ರ ಆತ್ಮ ಸಮ್ಮುಖ ಅಂತ ಆಗಬೇಕಿದು ಶಬ್ದ, ಆತ್ಮ ವಿಮುಖ ಅಂತ ಆಗ್ಯದಲ್ಲ, ಇದು ತಪ್ಪಾಗ್ಯದ. ಆತ್ಮ ಸಮ್ಮುಖನಿಗೆ ಅಂತರ್ಮುಖ ವೃತ್ತಿಯಲ್ಲಿ ಆನಂದ ತೋರುತ್ತದೆ, ವಿಷಯದಲ್ಲಿ ಆನಂದ ಇರುವುದಿಲ್ಲ. ಆತ್ಮ ವಿಮುಖ ಅಂದ್ರೆ ಆತ್ಮ ಬಿಟ್ಟು ಹೊರಗೆ ಹೋಗೋವನಿಗೆ ಏನಾಗ್ತದಂದ್ರೆ ಚಂಚಲಾಗ್ತದ. ತಪ್ಪಾಗಿದಿಲ್ಲ ಅದು ಹೆಡ್ಡಿಂಗ್ ಕರೆಕ್ಟ್ ಅದ ತಪ್ಪದ ರೀ? ಆತ್ಮ ಆತ್ಮ ಸಮ್ಮುಖ ಆಗಬೇಕು, ಅಂತರ್ಮುಖ ವೃತ್ತಿಯಲ್ಲಿ ಆನಂದವು ತೋರುತ್ತದೆ, ವಿಷಯದಲ್ಲಿ ಆನಂದ ಇರುವುದಿಲ್ಲ. ಈಗ ಆತ್ಮ ಎಲ್ಲದರಿ? ಒಳಗದ. ವಿಷಯ ಎಲ್ಲದ? ಹೊರಗದ. ನಿಮ್ ಮನಸ್ಸು ಅಂತರ್ಮುಖಿ ಆಯ್ತು ಅಂತಂದ್ರ ಆತ್ಮದ ಸುಖದಲ್ಲಿ ಮುಳುಗ್ತದೆ. ಅದು ಬಹಿರ್ಮುಖಿ ಆಯ್ತಂದ್ರ ವಿಷಯದ ಶೋಧನೆಯಲ್ಲಿ ತೊಡಗ್ತದ. ಶಬ್ದ ಸ್ಪರ್ಶ ರೂಪ ರಸ ಗಂಧಗಳ ಶೋಧನೆಯಲ್ಲಿ ತೊಡಗಿ ಏನ್ ಮಾಡ್ತದ? ಸಿಕ್ಕರೆ ಸುಖ ಪಡ್ತದ, ಸಿಗಲಿಲ್ಲ ಅಂದ್ರೆ ದುಃಖಿ ಆಗ್ತದ. ಮತ್ತೆ ಸಿಗಲಿಲ್ಲ ಅಂದ್ರೆ ಸಿಟ್ಟು ಬರ್ತದ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ತರಗಳು ಉಂಟಾಗ್ತವ. ವಿಷಯಗಳು ಸಿಗಲಿಲ್ಲ ಅಂದ್ರೆ ಅವೆಲ್ಲ ಆಗ್ತವ. ಸಿಕ್ಕಂದ್ರೆ ಒಂದಿಟ್ಟು ವಿಷಯ ಸುಖ ಅನುಭವಿಸ್ತದೆ. ಇಷ್ಟೇ ಇದು ಮಾಡೋದು. ಅದಕ್ಕಿದು ಆತ್ಮ ವಿಮುಖನಿಗೆ ಅಂತರ್ಮುಖ ವೃತ್ತಿಯಲ್ಲಿ ಆನಂದವು ತೋರುತ್ತದೆ, ವಿಷಯದಲ್ಲಿ ಆನಂದ ಇರುವುದಿಲ್ಲ. ನೋಡೋಣ, ಹೆಡ್ಡಿಂಗ್ ಒಮ್ಮೆ ಚೇಂಜ್ ಮಾಡ್ಲಿಕ್ಕೆ ಹೋಗೋದು ಬೇಡ. ಅದು ಮುಂದಿನ ಪೂರ್ತಿ ಮುಗಿದ ಮೇಲೆ ಅದಕ್ಕೆ ಏನಾರ ಸಿಗ್ತದೆ ನೋಡೋಣ ರಿಪೇರಿ ಮಾಡ್ಲಕ್ಕ. ಅದಕ್ಕೆ ಮೂರನೇ ಸಾಲ ಏನದ? ತಾಸು ಚಂಚಲ ಬುದ್ಧಿ ಬಕಾನಿ. ಯಾರ್ದು ಆತ್ಮವಿಮುಖ ಬುದ್ಧಿ ಇರ್ತದ ಅಂತವರಿಗೆ ವಿಷಯದ ಇಚ್ಛೆ ಆಗ್ತದ. ಯಾರಿಗೆ ವಿಷಯದ ಇಚ್ಛೆ ಆಗ್ತದ ಅವರಿಗೆ ಚಂಚಲ ಬುದ್ಧಿ ಇರ್ತದ. ಮತ್ತ ಸುಖ ಅಭಾಸ ಹೋಯಿ ಸಹ ಹಾನಿ ಅಂದ್ರೆ ಅದರಲ್ಲಿ ಅಸ್ಥಿರವಾದ ಬುದ್ಧಿಯಲ್ಲಿ, ಅಭಾಸದಲ್ಲಿ, ಪ್ರತಿಬಿಂಬದ ಸುಖದಲ್ಲಿ ಏನಾಗ್ತದ? ಆತ್ಮಸುಖವು ಹಾನಿಯಾಗುತ್ತದೆ. ಆತ್ಮಸುಖ ಏನಾಗ್ತದ? ಹಾನಿಯಾಗುತ್ತದೆ. ಇದು ಆತ್ಮಸುಖನೇ ಅದರ ವಿಷಯ ಸುಖ, ಅದರ ಇಚ್ಛೆ ಇದ್ದು ಆಮೇಲೆ ಅದ್ರ ಬಗ್ಗೆ ಮನಸ್ಸು ಚಂಚಲಾದಾಗ
ಆವಾಗ ಏನಾಗ್ತದ, ಆತ್ಮಸುಖ ಅನುಭವಕ್ಕೆ ಬರಂಗಿಲ್ಲ. ಯಾಕಂದ್ರೆ ಆತ್ಮಸುಖ ಹಾನಿಯಾಗಿಬಿಡ್ತದ, ಆತ್ಮಸುಖ ಇಲ್ಲದಂಗ ಆಗ್ತದ, ಅಭಾವ ಆಗ್ತದ. ಭಾವನೆ ಅದ, ಆತ್ಮಸುಖ ಇದ್ದದ್ದು ಇಲ್ಲದಂಗ ಆಗ್ತದ. ಯಾಕಂತಂದ್ರೆ ಹೆಂಗಾಗ್ತದಂದ್ರ, ನೀವು ಮನೆಗೆ ಎಣ್ಣೆ ಅದು ತರಬೇಕಾದ್ರೆ ಎಷ್ಟು ಆಲೋಚನೆ ಮಾಡಿ ತರ್ತೀರಿ? ಚಲೋ ಎಣ್ಣೆ ತರಬೇಕು, ಹಾರ್ಟ್ ಚೆನ್ನಾಗಿರ್ಬೇಕು. ಎಂತಂದ್ರೆ ಎಣ್ಣೆ ತಂದು ಬಿಟ್ಟೆವು ಅಂತಂದ್ರೆ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಆಗ್ತದ ಅಂತ ಚಲೋ ಎಣ್ಣೆ ಎಲ್ಲ ಚಲೋ ಚಲೋ ಕಿರಾಣಿ ಮಾಲ್ ಎಲ್ಲ ತಗೊಂಡು ಬರ್ತೇವೆ. ತಗೊಂಡು ಬಂದು ಚಂದ ಮನ್ಯಾಗ ಹುಷಾರಾಗಿದ್ದ ಅಡಿಗೆ ಎಲ್ಲ ಚಂದ ಮಾಡ್ಕೊತೇವೆ. ಚಂದ ಮಾಡ್ಕೊಂಡು ಊಟ ಮಾಡ್ತೇವೆ. ಊಟ ಮಾಡಿದ್ಮೇಲೆ ಸಾಯಂಕಾಲ ವಾಕಿಂಗ್ ಯಾವ್ದಕ್ಕೂ ಅಂತ ಹೊರಗೆ ಹೋಗ್ತೇವೆ. 4 ಮಂದಿ ಸೇರ್ತೇವೆ. ಸೇರಿ ಕೂಡ್ಲೇ ಏನ್ ಮಾಡ್ತೀರಿ? ಬಂಡ್ಯಾಗೋ ಹೊರಗೆ ಯಾವಾಗೋ ಹೋಟೆಲ್ನಾಗೋ ಎಲ್ಲೋ ಏನೋ ಎಂತದೋ ಒಂದು ಆರ್ಡರ್ ಮಾಡಿ ತಿನ್ಲಕ್ಕೆ ಕೂಡ್ಲತ್ತೇವೆ. ಅಲ್ಲಿ ಎಂತ ಎಣ್ಣೆ ಹಾಕ್ಯಾರ ಲೆಕ್ಕ ಮಾಡಿದ್ರೇನು? ಅಲ್ಲಿ ಎಂತ ವಸ್ತುಗಳು ಪದಾರ್ಥಗಳು ಬಳಸ್ಯಾರ ಲೆಕ್ಕ ಹಾಕಿದ್ರೇನು? ಏನಿಲ್ಲ, ಬಾಯಿ ರುಚಿ ನೋಡಿಬಿಟ್ರಿ. ಮನೆಯೊಳಗ ಮಾಡ್ಕೊಂಡು ತಿನ್ನಾಗ ಎಷ್ಟು ಕಾಳಜಿ ಮಾಡಿ ಕಿರಾಣಿ ಮಾಲ್ ತಂದು ಚಲೋ ಅಡಿಗೆ ಮಾಡ್ಕೊಂಡು ಉಂಡಿರಿ, ಲಾಭ ಮಾಡ್ಕೊಂಡಿರಿ. ಈಗ ಹೊರಗೆ ಹೋಗಿ ಏನೋ ಒಂದು ಹೊಲಸು ತಿಂದ ಮೇಲೆ ಅದು ಲಾಭ ಎಲ್ಲಾಯ್ತು? ಲಾಭ ಆಯ್ತಾ ಇಲ್ಲ? ಮಾಡ್ಕೊಂಡು ಆರೋಗ್ಯ ಹಾನಿ ಆಯ್ತಾ ಇಲ್ರಿ? ಆರೋಗ್ಯ ಲಾಭ ಮಾಡ್ಕೊಂಡು ಆರೋಗ್ಯ ಹಾನಿ ಆಯ್ತಾ ಇಲ್ಲ? ನಮ್ಮ ಕಾಲೇಜ್ನಾಗ ಮತ್ತೆ ನಮ್ಮ ಕಾಲೇಜ್ನಾಗ ಒಂದಿಷ್ಟು ಜನ ಅದಾರ. ಅವ್ರ ಮನ್ಯಾಗ ಹೆಂಡ್ರು ಮುಂಜಾನೆ ಎದ್ದು ಕಷ್ಟಪಟ್ಟು ಎದ್ದು ನನ್ ಗಂಡ ನೌಕರಿಗೆ ಹೋಗ್ತಾನ, ಕೆಲ್ಸಕ್ಕೆ ಹೋಗ್ತಾನ ಅಂತ ಹೇಳಿ ಅಡಿಗೆ ಮಾಡಿ ಊಟ ಮಾಡಿಸಿ ಮತ್ತೆ ಒಂದು ಗ್ಲಾಸು ಹಾಲು, ಬೋರ್ಮಿಟ, ಬೂಸ್ಟು ಎಲ್ಲ ಕೊಟ್ಟು ಚೆನ್ನಾಗಿರ್ಲಿ, ಚೆನ್ನಾಗಿ ದುಡಿಲಿ ಅಂತ ಆಶೀರ್ವಾದ, ಅನ್ನಪೂರ್ಣೇಶ್ವರಿ ಆಶೀರ್ವಾದ ಸಂಪೂರ್ಣ ಮಾಡಿ ಕಳಿಸಿರ್ತಾಳ. ಮತ್ತೆ ಮೇಲೆ ಬುಚ್ಚಿ ಕಟ್ಟಿ ಕಳಿಸಿರ್ತಾಳ. ಎಲ್ಲ ತಗೊಂಡ್ ಬರ್ತಾಳ, ಗಾಡಿ ಮೇಲೆ ಇಟ್ಕೊಂಡು ಬಡ ಅಂದ ಗಾಡಿ ಮೇಲೆ ನೀರಿನ ಬಾಟ್ಲಿ, ಬುಚ್ಚಿ, ಡಬ್ಬಿ ಎಲ್ಲ ಟೇಬಲ್ ಮೇಲೆ 5 ನಿಮಿಷ ಆಗಿರಂಗಿಲ್ಲ ಹೋಟೆಲ್ಗೆ ಹೋಗಿರ್ತಿಲ್ಲ. ಹೋಟೆಲ್ಗೆ ಹೋಗ್ತಾರೆ ಚಹಾ ಕುಡಿಲಕ್ಕೆ. ಎಂತ ಹಾಲು, ಎಂತ ಚಹಾನು. ಮನೆಗೆ ಮಾಡಿದ ಚಹಾದ್ಕಿಂತ ಅಲ್ಲಿ ಏನು ರುಚಿ ಇರ್ಬೇಕು, ಮನೆಗೆ ಮಾಡಿದ ಪದಾರ್ಥಕ್ಕಿಂತ ಅಲ್ಲಿ ಏನ್ ಚಲೋ ಇರ್ಬೇಕು. ಅಲ್ಲಿ ಹೋಟೆಲ್ನಾಗ ಒಂದು ದಿನ ತಿಂದ ರೊಕ್ಕದಾಗ ಇಡೀ ಮನಿ ಮಂದಿ ಮನ್ಯಾಗ ಊಟ ಮಾಡ್ತಿರ್ತಾರ. ಅಷ್ಟೇ ರೊಕ್ಕದಾಗ ಮನಿ ಮಂದಿ ಊಟ ಮಾಡ್ತಿರ್ತಾರ. ಅಂಥದ್ದು ಒಂದು ಕೆಟ್ಟ ಹವ್ಯಾಸ ಬೆಳೆಸ್ಕೊಂಡ್ಬಿಟ್ಟಿರ್ತಾನೆ ಮನುಷ್ಯ. ಮನಸ್ಸು ಚಂಚಲಾಗಿಬಿಡ್ತದ ಅವನಿಗೆ. ಅಲ್ಲಿ ಹೋಲಿಲ್ಲ ಅಂದ್ರ ಅಲ್ಲಿ ಹೋಗೋದು ತಿಂದಾಗ ಅವನಿಗೆ ಸಮಾಧಾನ, ಅಲ್ಲಿ ಹೋಗೋದು ಕುಡ್ದಾಗ ಅವನಿಗೆ ಸಮಾಧಾನ. ಅದಕ್ಕ ಇಲ್ಲಿ ಹೆಂಗ್ ಹೇಳ್ತಾರೆ ಇವ್ರಂತಂದ್ರೆ, ಆತ್ಮ ವಿಮುಖ ಬುದ್ಧಿ ಜನ ಜೋಯಿ. ಯಾರು ಆತ್ಮ ವಿಮುಖ ಬುದ್ಧಿ ಇರ್ತಾರ ಅವರಿಗೆ ಇಚ್ಛಾ ತಾಯಿ ವಿಷಯಕ್ಕೆ ಹೋಯಿ, ಅಂತವರಿಗೆ ವಿಷಯ ಭೋಗದ ಇಚ್ಛೆ ಆಗ್ತದ. ಯಾರಿಗೆ ಇಂಥ ವಿಷಯದ ಇಚ್ಛೆ ಆಗ್ತದ ಅವರಿಗೆ ತಾಸು ಚಂಚಲ ಬುದ್ಧಿ ಬಕಾಯಿ. ಅವ್ರು ಹೆಂಗಿರ್ತದಪ್ಪ ಅಂತಂದ್ರೆ ಚಂಚಲ ಬುದ್ಧಿ. ತನಗೆ ಬೇಕಾದ ವಿಷಯ ಸಿಗಲಿಲ್ಲ ಅಂತಂದ್ರೆ ದುಃಖಿ ಆಗ್ಬಿಡ್ತಾನ, ಚಂಚಲ ಆಗ್ಬಿಡ್ತದ ಅವನಿಗೆ ಮನಸ್ಸು. ಆ ಚಂಚಲ ಆಗಿದ್ದಕ್ಕೆ ಏನಾಯ್ತು? ಸುಖ ಅಭಾಸ ಹೋಯಿ ಕಹ ಹಾನಿ. ನಿಮ್ಮ ಸ್ವರೂಪದ ಸುಖ ಏನದಲ್ಲ ಆ ಸುಖ ನಷ್ಟ ಆಗಿ ಹೋಯಿತು. ಮನ್ಯಾಗ ಹೆಂಡತಿ ಅಷ್ಟೆಲ್ಲ ಮಾಡಿ ಆರೋಗ್ಯವಾಗಿರ್ಲಿ ನನ್ನ ಗಂಡ ಅಂತ ಏನ್ ಪರಿಶ್ರಮ ಮಾಡಿ ಆಶೀರ್ವಾದ ಮಾಡಿ ಕಳಿಸ್ಯಾಳ. ಹೊರಗೆ ಹೋಗಿ ಹೊಲಸು ತಿಂದ ಮೇಲ ಏನಾಯ್ತು? ಆಕಿ ಮಾಡಿದ ಆಶೀರ್ವಾದ ಲಾಭ ಆಯ್ತಾ ನಷ್ಟ ಆಯ್ತು? ಹೆಂಗ್ರಿ? ಆಕೆ ಮಾಡಿದ ಪರಿಶ್ರಮ, ಆಕೆ ಕಷ್ಟಪಟ್ಟು ಮಾಡಿದ್ದೆಲ್ಲ ನಷ್ಟ ಆಗಿ ಹೋಗ್ಬೇಕು. ಇಂಥ ಸ್ವಭಾವ ಇರಬಾರದು. ವಿಷಯಕ್ಕೆ ಸಂಬಂಧಪಟ್ಟಂತೆ
ಪಾಪ ಗಂಡ ಬರೇ ಮನೆಯಾಗ ಏನ್ ಮಾಡಿದ್ರು ಕಿರಿಕಿರಿ ಮಾಡೋದು ಹೊರಗೆ ಹೋಗಿ ತಿನ್ನೋದು, ಮನೆಯಾಗ ಏನ್ ಮಾಡಿದ್ರು ಕಿರಿಕಿರಿ ಮಾಡೋದು ಹೊರಗೆ ಹೋಗಿ ತಿನ್ನೋದು. ಅದು ಹೆಂಡತಿ ಹೊಸದಾಗಿ ಬಂದಾಗ ಇವತ್ತಿಲ್ಲ ನಾಳೆ ಸುಧಾರಿಸನು ಏನೋ ಒದರಾಡ್ತಾನ, ಸರಿ ತಿನ್ನಲ್ಲ ಹೊಟ್ಟೆಗೆ, ಹೊರಗೆ ಹೋಗಿ ಏನೋ ತಿಂದು ಬರ್ತಾನ. ಏನ್ ಮಾಡ್ಬೇಕು, ಅಡಿಗೆ ಮಾಡೋದ್ರಾಗ ಏನೋ ಅರ್ಥನೇ ಇಲ್ಲ ನಂಗೆ ಆಗ್ಬಿಟ್ಟದ, ನಾ ಮಾಡಿದ್ದೆ ನಾನೇ ತಿನ್ಬೇಕು, ಅವ ಸಂತೋಷವಾಗಿ ನಮ್ಮ ಸಂಗಟ ಕುಂತು ಉಣಂಗೆ ಇಲ್ಲ, ಏನ್ ಮಾಡ್ಬೇಕು ಹೀಗೆ ಆಗ್ಬಿಡ್ತಾರೆ. ಗಂಡ್ಮಕ್ಳಿಗೆ ಕಟ್ಟಿ ಹಾಕದೆ ಈ ಅಡಿಗೆಗ, ಅಡಿಗೆ ಕಟ್ಟಿ ಹಾಕಿಬಿಡ್ತಾರೆ. ನಿಮ್ಗೆ ಚಲೋ ಅಡಿಗೆ ಮಾಡಿ ಉಳಿಸಿದ್ರೆ ಅಂದ್ರೆ ಮತ್ತೆ ಎಲ್ಲಿ ರುಚಿ ಹೆಚ್ಚಿರ್ಬಾರ್ದು, ಅಷ್ಟು ಪ್ರಯತ್ನ ಮಾಡಿ ಅಡಿಗೆ ಮಾಡಿ ಉಳಿಸ್ತಿರ್ತಾರೆ, ಆರೋಗ್ಯ ಚೆನ್ನಾಗಿ ಇಡ್ತಾರೆ. ಅಡಿಗೆ ಬರ್ಲಿಲ್ಲ ಅಂದ್ರೆ ಅದು ಎಣ್ಣೆ ಅಲ್ಲ, ಅಡಿಗೆ ಬರ್ಬೇಕು, ಚಲೋ ಅಡಿಗೆ ಬರ್ಬೇಕು. ದುಡಿಯೋದು ಗೊತ್ತಿಲ್ಲ ಅಂದ್ರೆ ಗಂಡಲ್ಲ, ಅಡಿಗೆ ಬರ್ಲಿಲ್ಲ ಅಂದ್ರೆ ಹೆಣ್ಣಲ್ಲ. ಏನ್ ಹೊರಗಿಂದ ತಿನ್ನೋದು ಅವೆಲ್ಲ ಏನು ಹೊರಗಿಂದ ಏನಾದ್ರು ತಿನ್ಬೇಕು, ಆದ್ರೆ ಅಡಿಗೆ ಮಾತ್ರ ಹೆಣ್ಮಕ್ಳಿಗೆ ಬರಲೇಬೇಕು. ಮನಿ ಸಾಧ್ಯ ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ಬೇಕಾದ್ರೆ ಅಡಿಗೆ ಬರ್ಬೇಕು. ಅಡಿಗೆ ಸರಿ ಬರ್ಲಿಲ್ಲ ಅಂದ್ರೆ ಅದು ಹೆಣ್ಣು ಅನಿಸ್ಕೊಳ್ಳಂಗೆ ಇಲ್ಲ. ದುಡಿಲಿಲ್ಲ ಅಂದ್ರೆ ಗಂಡ ಅನಿಸ್ಕೊಳ್ಳೋದು. ದುಡಿಬೇಕು, ಏನಾರು ಮಾಡ್ಬೇಕು. ಒಂದು 10 ರೂಪಾಯಿ ಲಾಸ್ ಆದ್ರೆ ದುಡಿಬೇಕು, ಲಾಭಕ್ಕೆ ದುಡಿಬೇಕಂತಿಲ್ಲ. ದುಡಿಮೆ ಬಹಳ ಮುಖ್ಯ, ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಕಂಪಲ್ಸರಿ ದುಡಿಬೇಕು. ಇವನು ಏನಾಗಿರ್ತಾನ ಒಬ್ಬವನು ಬರೀ ಅಲ್ಲಿ ಅಲ್ಲಿ ತಿಂದು 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 ಅವನಿಗೆ ಮನೆಯಾಗಿಂದ ಒಟ್ಟ ರುಚಿ ಆಗ್ತಿದ್ದಿಲ್ಲ ಅಂತ ಮನುಷ್ಯ. ಅವನ ಬಗ್ಗೆ ತ್ರಾಸ ಮಾಡ್ಕೊಂಡು ಆಕಿ ಬಾಗ್ಲನ್ ಮನಿ ಮುದುಕಿ ಕೇಳಿಲ್ಲ ಅಂತ, ಏನಂತ ಸಾಕಾಗ್ಯದ ಯವ್ವ ಅಡಿಗೆ ಆಯ್ತೇನಂತ ಕೇಳ್ತಿತ್ತ ಬಾಗ್ಲನ್ ಮುದುಕಿ. ಅಡಿಗೆ ಆಯ್ತು ಕರೆ, ಏನು ಅಡಿಗೆ ಮಾಡಿ ನಾನೇ ತಿನ್ಬೇಕು, ನನ್ನ ಗಂಡ ಚಂದ ಸುಖವಾಗಿ ತಿನ್ನಂಗೆ ಇಲ್ಲ, ಏನ್ ಮಾಡ್ಬೇಕು. ಅವಾಗ ಆಕಿ ಹೇಳಿದಳತ್ತ ಮುದುಕಿ, ಆಯ್ತಾಯ್ತು ಯಾಕೆ ತಲೆ ಕೆಡಿಸ್ಕೊತಿದಿ, ನಾ ಅದಿನಲ್ಲ ಅನುಭವ ಹೇಳ್ತೀನಿ, ಒಂದ್ ಕೆಲಸ ಮಾಡು, ಅವನದು ಟೇಸ್ಟರೇ ಯಾವುದ್ರದ ಮೇಲೆ ಟೇಸ್ಟ್ ಅದ ಹೇಳು, ಕಂಡಿಡಿಬೇಕು ಮೊದಲು. ನಾವು ಗಂಡನ ಟೇಸ್ಟ್ ಏನದ ಮೊದಲು ಕಂಡಿಡಿಬೇಕು, ಆಮೇಲೆ ಆ ಟೇಸ್ಟಿಗೆ ತಕ್ಕಂತೆ ಅಡಿಗೆಗಳು ಮಾಡಬೇಕು. ಅದಕ್ಕೆ ಟೇಸ್ಟ್ ಬಗ್ಗೆ ಒಂದು ಸ್ವಲ್ಪ ಸಂಶೋಧನೆ ಮಾಡಬೇಕು. ಅಂದ್ರೆ ಹೆಂಗ್ ಮಾಡಬೇಕು ಅನ್ನೋ ಅಂತ ಅವೇನಿರವೇ 4: ಒಂದು ಹುಳಿ, ಒಂದು ಖಾರ, ಒಂದು ಉಪ್ಪ, ಒಂದು ಸಿಹಿ. 4 ರುಚಿ ಇರ್ತಾವ. ಅವನಿಗೆ ಯಾವಾಗ ಮ್ಯಾಚ್ ಆಗ್ತದೆ ಕೇಳೋದು. ಆಯ್ತು, ಅವನಿಗೆ ಯಾವಾಗ ಮ್ಯಾಚ್ ಆಗ್ತದೆ ಕೇಳಿದ್ರೆ ಏನಾಯ್ತಪ್ಪ ಅಂದ್ರೆ, ಹೆಂಗ್ ಮಾಡಬೇಕು ಅಡಿಗೆ ಅಂದ್ರೆ 4 ಗುಣಿಲೆ 3 ಐಟಮ್ಗಳು, ಒಂದೊಂದು ಐಟಮ್ 3 ಏನು. ಒಂದ್ ಸಿಹಿ ಮಾಡ್ಲಕತ್ತೆ ಅಂದ್ರ ಫುಲ್ ಸಿಹಿ, ಮೀಡಿಯಂ ಸಿಹಿ, ಕಡಿಮೆ ಸಿಹಿ. ಉಪ್ಪಿಂದ ಮಾಡಿ ಅಂದ್ರೆ ಫುಲ್ ಉಪ್ಪು ಹಾಕು, ಮೀಡಿಯಂ ಉಪ್ಪು ಹಾಕು, ಕಡಿಮೆ ಉಪ್ಪು ಹಾಕು. ಹುಳಿ ಫುಲ್ ಹುಳಿ, ಮೀಡಿಯಂ ಹುಳಿ, ಕಡಿಮೆ ಹುಳಿ. ಹಿಂಗ 4 3 12 ತರ ಅಡಿಗೆ ಮಾಡಿಬಿಡು. ಅವನು ಸಿಹಿ ಮಾಡಿದ್ರೆ ಎಷ್ಟು ಸಿಹಿ ಹಾಕಿದೆ, ಇಲ್ರಿ ಮೀಡಿಯಂ ಸಿಹಿ ಅದ, ಮೀಡಿಯಂ ಬಹಳ ಇರ್ತದ ಕಿರಿಕಿರಿ ಮಾಡೋದ, ತಪ್ಪದನು ಅದರಿ ಒಂದ್ ಸ್ವಲ್ಪ ಕಡಿಮೆ ಸಿಹಿ ಇದ್ದದನು ಅದ ಅಂತ ಹಿಂಗಾಕಿ ಸಂಭಾಳಿಸಿ ಅವನಿಗೆ ಊಟಕ್ಕೆ ನೀಡೋದನ್ನು ಮುಖ್ಯ ಇರ್ತದೆ. ಬರೀ ಮಾಡೋದು ಒಂದೇ ಅಲ್ಲ, ಸಂಭಾಳಿಸಿ ಅವನ ಮೇಲೆ ರಿಸರ್ಚ್ ಮಾಡಿಬಿಡು, ಏನು ಟೇಸ್ಟ್ ಬಯಸ್ತಾನೋ ಹೇಳು ಅವನಿಗೆ. ಆಯ್ತು ಅಂದ್ರೆ 12 ತರ ಅಡಿಗೆ ಮಾಡೋ ಅವಸರದಾಗ ಹಾಕಿದೊಂದು ಕೂಸಿತ್ತಂತ. ಕೂಸು ಅದು ಮನೆ ತುಂಬಾ ಹಂಗೆ ಓಡಾಡ್ತಿತ್ತ, ಅಂದಾಗೆಲ್ಲ ಹಾಕೊಂಡು. ಅದು ಬಂದು ಅಲ್ಲೇ ಅವ್ರ ಅಮ್ಮನ ಬಾಗ್ಲ ಕುಂತು ಸರದಾಡಿ ಹೋಗಿ ಒಳ್ಳಾಗಿ ಹೋಗಿ ಸಂಡಸ್ ಮಾಡ್ಬಿಟ್ಟು ಕೂಸು. ಅದು ಅಡಿಗೆ ಮಾಡೋ ಬಿಜಿ ಒಳಗ ಅದು ಸ್ವಲ್ಪ ಆಮೇಲೆ ತೆಗೆಯಮಂತ ಹೇಳಕ್ಕೆ ಆಕೆ ಒಳ್ಳಾಗ ಹಂಗೆ ಇಟ್ರು. ಅದು ತೆಗೆಯೋದು ಮರ್ತು ಬಿಟ್ಲು. ಏನಾಯ್ತು, 12 ತರ ಅಡಿಗೆ ತಯಾರಾಯ್ತು. ಕೂಸಿನ ತೊಳೆದು ಆಡ್ಲಕ್ ಬಿಟ್ಲು, ಅದನ್ನು ಮರ್ತು ಬಿಟ್ಲು. ಗಂಡ ಬಂದು ಬಿಟ್ಟ, ಊಟದ ಟೈಮ್ ಆಗಿಬಿಟ್ಟಿತ್ತು. ಇಷ್ಟೆಲ್ಲ 12 ತರ ಅಡಿಗೆ ಮಾಡಾಗ ನಡ್ಬರ್ಕ್ ಇದೇನು ಹೊಲಸಿಟ್ಕೊಂಡು ಕೂತಿದೆ ಯಾಕೆ ಬೈತನಂತೆ ಒಂದು ಪ್ಲೇಟ್ ತಗೊಂಡು ಒಳ್ಳ ಮೇಲೆ ಮುಚ್ಚಿಟ್ಬಿಟ್ಲಕ್ಕೆ. ಒಳ್ಳ ಮೇಲೆ ಮುಚ್ಚಿಟ್ಬಿಟ್ಲು. ಎಷ್ಟು
ಥರ ಅಡಿಗೆ ತಯಾರಾಗ್ಯಾವ ಈಗ 16 ಥರ ಅಡಿಗೆ ತಯಾರಾಗ್ಯಾವ. ಮಾರಿ ಕಳ್ಕೊಂಡು ಬಂದಾನ, ಈಗ ಚಚುಗಣ ಊಟಕ್ಕೆ ಕುಂತಾನ, ನಡ್ಕನ್ ತನ್ನ ವ್ಯಾಪಾರ ತಾನು ಕಿರಿಕಿರಿ ಅದು ಹೆಚ್ಚಾಯ್ತು, ಇದು ಕಡಿಮೆ ಆಯ್ತು, ಇದು ಹೆಚ್ಚಾಯ್ತು, ಅದಕ್ಕೆ ಕಡಿಮೆ ಆಯ್ತು, ಒಯ್ಕೊಳಕತ್ತ. ಏನ್ ಒಯ್ಕೊಂಡ್ರು ಎಲ್ಲಾ ತರ ಅಡಿಗೆ ಮಾಡಿಬಿಟ್ಟಾಳ. ಎಲ್ಲಾ ತರ ಅಡಿಗೆ ಮಾಡಿ ನೀಡಿದ್ರು ಆ ಮಗನ ಲಕ್ಷ್ಯ ಎಲ್ಲದಂದ್ರೆ ಒಳ್ಳಿನ ಕಡೆ ಲಕ್ಷ್ಯ ನೋಡಿ, ಒಳ್ಳಗೇನೋ ಇಟ್ಟಾಳ, ಅದು ನೀಡಲಾಗ್ಯಾಳ. ಈಗ ಸುಮ್ಮ ಉಣದ್ ಬಿಟ್ಟು 12 ತರ ಅಡಿಗೆ ಮುಗಿತು, ಇವ್ನ್ ಏನ್ ಮತ್ತೆ ಕಿರಿಕಿರಿ ಕಡಿಮೆ ಆಗಲ್ದು, ಇದು ನಮ್ಮ ರಿಸರ್ಚ್ ಮುಗಿಯಲ್ದಲ್ಲ, ಏನ್ ಮಾಡ್ಬೇಕು, ಇದು ರುಚಿ ಬರ್ತಾರ. 12 ತರ ಅಡಿಗೆ ಮಾಡಿದ್ರು ನಾವು ಮತ್ತೆ ಒದರಾಡ್ತಾನ. ಏನ್ರಿ ನಿಮ್ಗೆಲ್ಲಾ ತರ ಅಡಿಗೆ ನೀಡೀನಿ, ಮತ್ತೇನ್ ನಿಮ್ ಕಿರಿಕಿರಿ ಅಂತ. ಮತ್ತೇನ್ ಕಿರಿಕಿರಿ ಅಲ್ಲ, ಅಲ್ಲಿ ಒಳಗೇನ್ ಮುಚ್ಚಿಟ್ಟಿರಿ ಅದು ನನಗೆ ಅದ್ರ ಕಡೆ ನಂದು ಖ್ಯಾಲ್ ಹೋಗ್ಲಕತ್ತ, ನನ್ನ ಲಕ್ಷ ಅದ್ರ ಕಡೆ ಹೋಗ್ಲಕತ್ತದ. ಅದೇನ್ ಇಲ್ ಬಿಡ್ರಿ ಅಂತ ಹೇಳಕ್ಕೆ ಬಂದ್ಬಿಡ್ತದ. ಇದೇನು ಇದೆಲ್ಲ ಮಾಡಿ ಮತ್ತೆ ಯಾಕೆ ಹೊಲ್ಕ ಕಾಣ್ತದ. ಅದು ಏನ್ ಇಲ್ಲ ಬಿಡ್ರಿ, ಅದು ಏನ್ ಇಲ್ಲ ಬಿಡ್ರಿ ಅನ್ನ, ಅದು ಏನ್ ಇಲ್ಲ ಬಿಡುವಿಲ್ಲ, ಅದೆಲ್ಲ ಇಲ್ಲ, ಅವೆಲ್ಲ ಬಿಡುವವು, ಏನ್ ಇಟ್ಟಿರ ಅಲ್ಲಿ ಅದು ಮೊದಲು ನೀಡ ನನಗ ಅಂತ ನಾವು ಎದ್ದು ಬಿಡ್ತಾರೆ. ಏಟಾಕಿ ನೀಡ್ಲಿಲ್ಲ ಅಂತಂದ್ರೆ ಒಳ್ಳಾಗಿಂದು ಏನಾಗಿರ್ತಾಳ ನೀಡಲಾಗ. ಮತ್ತಿನ್ ಎಲ್ಲಿ ಕಿರಿಕಿರಿ ಅಂತ ಅಂಜಿಕೊಂಡು ಒಂದು ಚಮಚ ತಗೊಂಡು ಅವನಿಗೆ ನೀಡ್ಬೇಕಲ್ಲ. ನೀಡಿದ ಕೂಡ್ಲೇನೆ ಭಾರಿ ಖುಷಿ ಆಗ್ಬಿಡ್ತಂತ ಅವನಿಗೆ. ಎಂತ ಐಟಮ್ ಮಾಡಿದೆ ನವನ, ಇದು ನೀ ತಿನ್ಬೇಕಂತ ಒಳ್ಳಾಗ ಮುಚ್ಚಿಟ್ಕೊಂಡು ಕೂತಿದ್ದೇನು, ನನಗೆ ನೀಡಲಾಗಿದಿ, ಎಲ್ಲ ಒಟ್ಟು ನೀನೇ ತಿನ್ಬೇಕಂತ ಮಾಡಿದೇನು, ಎಷ್ಟು ಚಲೋ ಅದ, ಇನ್ನ ಇದೇ ಮಾಡಿ ನೀಡಿ ನನಗ ಅಂದನಂತ. ಅಂದ್ರೆ ಏನಾಗಿತ್ತು, ವಿಷಯ ಸುಖ ಅವನಿಗೆ ಎಂತ ರುಚಿಗೆ ಒಯ್ದು ಮುಟ್ಟಿಸಿತ್ತು. ಮನೆಗೆ ಅಮೃತ ಸಮಾನವಾದ ಅಡಿಗೆ ರುಚಿ ತಪ್ಪು ಹೋಗ್ಬಿಟ್ಟಿತ್ತು ಅವನು. ನಾಲಿಗೆ ಎಂತ ರುಚಿ ಬಯಸ್ಲಕತ್ತಿತ್ತು ಅದು. ಹೆಂಗದ್ರೆ ದೃಷ್ಟಾಂತ, ವಿಷಯ ಚೆನ್ನಾಗ್ತದ ಅವ್ನ ಹಣೆ ಬರೆಯಲಾಗದು ಅಂತ. ಚಂಚಲು ಇದ್ದವ ಸುಮ್ಕುತ್ತು ಉಳ್ಳಕ್ಕಾಗಲ್ಲ, ಸುಮ್ಕುತ್ತು ಉಳ್ಳಕ್ಕಾಗಲಾರ್ದವನಿಗೆ ಒದರಾಡ್ತಿರ್ತಾನ. ಯಾಕಂದ್ರೆ ಅವನಿಗೆ ವಿಷಯ ಸುಖದ ಮೇಲೆ ಅಪೇಕ್ಷೆ ಇರ್ತದೆ. ಈ ರೀತಿ ಇದ್ದವನಿಗೆ ಆತ್ಮಸುಖದ್ದು ಅನುಭವ ಎಲ್ಲಿ ಆಗ್ಲಕ್ಕೆ ಸಾಧ್ಯ ಅದ. ಅದಕ್ಕೆ ಎಷ್ಟು ಚಂದದೇದು. ಆತ್ಮವಿಮುಖ ಬುದ್ಧಿ ಜನಜೋಯಿ ಇಚ್ಛಾ ತಾಯಿ ವಿಷಯಕ್ಕೆ ಹೋಗಿ ತಾಸು ಚಂಚಲ ಬುದ್ಧಿ ಬಖಾನಿ ಸುಖ ಅಭಾಸ ಹೋಯಿ ಸಹ ಹಾನಿ. ಸುಖ ಇಲ್ಲಂತ ಯಾರು ಹೇಳ್ಯಾರಪ್ಪ, ಸುಖ ಅದ ಅಭಾಸ ಆಗಿಬಿಡ್ತದ, ಅದು ಅನುಭವಕ್ಕೆ ಬರಂಗಿಲ್ಲ. ಯಾವಾಗ ಇದೇ ನಿನಗೆ ದೊಡ್ಡದಂತಿದ ಹೊತ್ನಾಗ ಅದೇನ್ ಮಾಡ್ತದೆ, ಸುಮ್ಮನೆ ಬಿಡ್ತದೆ ಅಷ್ಟೇ, ಸುಮ್ಮನೆ. ಅದಕ್ಕೆ ಇದು ಆತ್ಮಸುಖ ಅನ್ನೋದು ಶಾಶ್ವತವಾದ ಸುಖ. ಈ ವಿಷಯ ಸುಖ ಎಷ್ಟೇ ಇದ್ರೂ ಸಹಿತ ಅದು ಶಾಶ್ವತ ಸುಖ ಅಲ್ಲ. ಇದು ಮೊದಲ ತಿಳ್ಕೋಬೇಕು ನಾವು. ನಾವು ಎಷ್ಟೇ ಚಲೋ ಇದ್ರಿ, ಗುಲಾಬ್ ಜಾಮೂನೇ ತಿಂದಿರಿ, ಎಷ್ಟೊತ್ತಿರ್ತದ ಅದು ರುಚಿ, ಎಷ್ಟೊತ್ತಿರ್ತದ. ವಿಷಯ ಸುಖದ್ದು ಸಮಯ ಎಷ್ಟು, ಆತ್ಮ ಸುಖದ ಸಮಯ ಎಷ್ಟು ನೋಡ್ಬೇಕು. ಆತ್ಮ ಸುಖಕ್ಕ ನಾವು ಆತ್ಮಸುಖದ ಒಂದು ಹೆದ್ದಾರಿಯಲ್ಲಿ ನಮ್ಮ ಜೀವನ ನಡೀತು ಅಂತಂದ್ರೆ ವಿಷಯ ಸುಖದ ಅಪೇಕ್ಷೆ ಬಹಳ ಏನಾಗ್ತದ, ಕ್ಷೀಣ ಆಗ್ತದ. ಆ ಸುಖ ಕ್ಷಣಿಕ ಅಂತ ಅನ್ನಿಸ್ತದ. ನಿರಂತರವಾಗಿ ಸುಖ ಕೊಡೋದೇ ಅದು ಆತ್ಮ, ಕ್ಷಣಿಕ ಸುಖ ಕೊಡೋದು ಇದು ಅನಾತ್ಮ ವಿಷಯ. ಹೀಗಾಗಿ ಈ ಕ್ಷಣಿಕ ಸುಖ ಕೊಡುವಂತ ವಿಷಯ ಸುಖದ ಬೆನ್ನಚ್ಚಿದ್ರ
ಆತ್ಮಸುಖ ನಷ್ಟ ಆಗಿಬಿಡ್ತದ, ಇಲ್ಲದಂಗ ಆಗ್ತದ. ಏನ್ ಮಾಡ್ಬೇಕಿದು? ಇದು ಬರೀ ತತ್ವದೃಷ್ಟಿ ಅನುಭವನೋ ನಮ್ಮ ನಿಮ್ಮೆಲ್ಲರ ಅನುಭವನೋ? ಇದು ಜನರಲ್ ಪ್ರಾಬ್ಲಮ್ ಅದ ಇಲ್ರಿ ಇದು? ನಮ್ಗೆ ನಂಗೆ ಆಗಲ್ರಪ್ಪ ಅಂತ ಯಾರು ಇದ್ರೇನು ಹಂಗೇನವ್ರು? ವಿಷಯ ಸುಖದ ಒಂದು ಅಪಾಪಿಯಲ್ಲಿ ಆತ್ಮ ಸುಖವನ್ನ ಕಳ್ಕೊಳ್ಳಂತ ಜೀವಿಗಳು ಅಂತವ್ರಲ್ರಿ. ನಾವು ಆತ್ಮ ಸುಖದಲ್ಲೇ ಮುಳುಗಿವಿ, ವಿಷಯ ಸುಖಗಳು ನಮ್ಗೇನು ಅಂತ ಪರಿ ತೊಂದರೆ ಮಾಡಲ್ಲ ಅನ್ನೋರು ಏನಾರು ಅದಿರನ್ನ ಯಾರವೇ? ಎಲ್ಲರದು ಸಮಸ್ಯೆ, ಇದು ಕಾಮನ್ ಪ್ರಾಬ್ಲಮ್. ಇದು ಎಲ್ಲರ ಸಕಲ ಜೀವಾತ್ಮರ ಅನುಭವ. ವಿಷಯದಿಂದಲೇ ಆನಂದ ಸಿಗುತ್ತದೆ ಅಂತ ಹೇಳಿ ವಿಷಯದಿಂದ ನೀವು ಆನಂದ ಪಡಿತೀರಿ ಅಂತಂದ್ರೂ ಒಳಗೆ ಆತ್ಮ ಇದ್ರೆ ಆನಂದ ಪಡಿತೀರಿ. ಆತ್ಮನೇ ಇದ್ದಿಲ್ಲ ಅಂದ್ರೆ ವಿಷಯದಿಂದ ಆನಂದ ಏನು ಪಡಿತೀರಿ? ಅದಕ್ಕೆ ವಿಷಯದಿಂದಲೇ ಆನಂದ ಸಿಗುತ್ತದೆ ಎಂಬುದು ಸಕಲ ಜೀವಾತ್ಮರ ಅನುಭವ. ಆದರೆ ಇದೆಲ್ಲ ಎಂಥ ಅನುಭವ? ಇದು ಸತ್ಯದ ಅನುಭವನೋ ಮಿಥ್ಯದ ಅನುಭವನೋ? ವಿಷಯ ಸುಖದ ಅನುಭವ ಮಿಥ್ಯವಾದ ಅನುಭವನೋ ಸತ್ಯವಾದ ಅನುಭವ ರೀ? ಆತ್ಮಸುಖ ಸತ್ಯ ಅನುಭವನೋ? ವಿಷಯ ಸುಖ ಮಿಥ್ಯವಾದ ಅನುಭವ, ಆತ್ಮಸುಖ ಸತ್ಯವಾದ ಅನುಭವ, ಶಾಶ್ವತವಾದ ಅನುಭವ. ವಿಷಯ ಸುಖ ಕ್ಷಣಿಕವಾದ ಅನುಭವ, ಮಿಥ್ಯವಾದ ಅನುಭವ. ಆತ್ಮಸುಖ ಏನದ? ಬಿಂಬದ ಸುಖ. ವಿಷಯ ಸುಖ ಪ್ರತಿಬಿಂಬದ ಸುಖ. ಆತ್ಮಸುಖ ಅಂತರ್ಮುಖಿಯಾದಾಗ ಸಿಗುತ್ತದೆ, ವಿಷಯ ಸುಖ ಬಹಿರ್ಮುಖಿಯಾದಾಗ ಸಿಗುತ್ತದೆ. ಹೊರ ಜಗತ್ತಿನ ವಸ್ತುಗಳಿಂದ ಏನ್ ಸುಖ ಪಡ್ತೀರಿ ಅದು ಬಹಿರ್ಮುಖ ಸುಖ. ಅದು ಹೊರ ಜಗತ್ತಿನ ಸುಖ ಕ್ಷಣಿಕ ಸುಖ, ಅದು ಮಿಥ್ಯ ಸುಖ. ಅದು ಮಿಥ್ಯ ಅಂತ ತಿಳ್ಕೊಂಡು ನಿಮಗೆ ನಿಶ್ಚಯ ಜ್ಞಾನ ಆಯ್ತು ಅಂತಂದ್ರೆ ಅಂತರ್ಮುಖಿ ಆಗಿ ಆತ್ಮದ ಸುಖ ಅನುಭವಿಸ್ತೀರಿ. ಅದಕ್ಕೆ ಈ ಅನುಭವಗಳಲ್ಲಿ ಎರಡು ಪ್ರಕಾರ. ಒಂದನೇದು ಸತ್ಯಾನುಭವ, ಇನ್ನ ಒಂದು ಮಿಥ್ಯಾನುಭವ. ಸತ್ಯಾನುಭವ ಮಿಥ್ಯಾನುಭವ ಅಂತ ಹೇಳಿ ವಿಷಯದಿಂದಲೇ ಆನಂದ ಪ್ರಾಪ್ತಿಯಾಗುತ್ತದೆ ಎಂಬುವುದು ಭ್ರಮಾರೂಪ ಅನುಭವ. ವಿಷಯದಿಂದಲೇ ಆನಂದ ಪ್ರಾಪ್ತಿ ಆಗುತ್ತದೆ ಎಂಬುದು ಭ್ರಮಾರೂಪ ಅನುಭವ. ಇದು ಭ್ರಮೆ ಹೌದಾ? ಇಲ್ಲ. ಇದು ವಿಷಯದಿಂದಲೇ ಸುಖ ಸಿಗ್ತದೆ ಅನ್ನೋದೊಂದು ಭ್ರಮೆ ಹೌದಲ್ರಿ? ನಿತ್ಯಾನುಭವ. ಆದ್ದರಿಂದ ವಿಷಯದ ಸಂಬಂಧದಿಂದಲೇ ಆತ್ಮದಲ್ಲಿ ಆನಂದ ತೋರುತ್ತದೆ. ವಿಷಯದ ಸಂಬಂಧದಿಂದಲೇ ಆತ್ಮದಲ್ಲಿ ಆನಂದ ತೋರುತ್ತದೆ. ನೀವು ಹೇಳುತ್ತಿರುವಿರಿ ನೀನು ಆನಂದ ಸ್ವರೂಪ ಇರುವಿ ಅಂತ. ಈಗ ಹೆಂಗಪ್ಪ ಅಂದ್ರೆ ಒಂದೂ ವಿಷಯನೇ ಇಲ್ಲ, ಶಬ್ದ ಇಲ್ಲ, ಸ್ಪರ್ಶ ಇಲ್ಲ, ರೂಪ ಇಲ್ಲ, ರಸ ಇಲ್ಲ, ಗಂಧ ಇಲ್ಲ, ಏನೇನೂ ಇಲ್ಲ. ಅಂದತ್ನಾಗ ಆತ್ಮಸ್ವರೂಪದಾಗ ಸುಖ ಆದ ಅಂತೀರಿ. ಮತ್ತು ಆತ್ಮಸ್ವರೂಪದಾಗ ಸುಖ ಇತ್ತು ಅಂತಂದ್ರ ಈ ವಿಷಯಗಳು ಇಲ್ಲದಾಗ ಅದು ಸುಖ ತೋರ್ಬೇಕಾಗಿತ್ತಲ್ಲ. ಆಯ್ತು, ಎಲ್ಲ ವಿಷಯಗಳು ಬಿಡ್ತೀವಿ, ಮತ್ತೆ ಅದು ಆತ್ಮ ಆನಂದ ತೋರ್ಬೇಕಾಗಿತ್ತಲ್ಲ. ಅದಕ್ಕೆ ನಮ್ಮ ಆತ್ಮ ಸುಖನೇ ನಮಗ್ ಗೊತ್ತಾಗಬೇಕಾದ್ರೂ ವಿಷಯದ ಸಂಬಂಧ ಆದಾಗೆ ಆತ್ಮದ ಸುಖ ಗೊತ್ತಾಗ್ತದ. ವಿಷಯದ ಸಂಬಂಧ ಇರ್ಲಾರ್ದಾಗ ಆತ್ಮದ ಸುಖ ಗೊತ್ತಾಗಲ್ಲ. ಆತ್ಮಕ್ಕೆ ಸುಖ ಅನ್ಕೊಳ್ಳೋಣ, ಆದ್ರೆ ಆ ಸುಖ ಅನುಭವಿಸಬೇಕಾದ್ರೆ
ವಿಷಯದ ಸುಖ, ವಿಷಯದ ಸಂಬಂಧ ಬೇಕಾಗ್ತದ ಅಂತೇಳಿ ಸ್ಟಿಮ್ಯುಲೇಟರ್ ಅಂತಾರೆ. ನಮ್ಮ ಆತ್ಮದ ಸುಖ ಉತ್ತೇಜನ ಆಗಬೇಕಾದ್ರೂ ಅಲ್ಲಿ ವಿಷಯ ಬೇಕಾಗ್ತದ ಅಂತ ವಿಷಯದ ಅವಶ್ಯಕತೆಯನ್ನು ಕುರಿತು ಹೇಳಕತ್ತ. ನೀವು ಹೇಳುತ್ತಿರುವಿರಿ ನೀನು ಆನಂದ ಸ್ವರೂಪವೇ ಇರುವಿ ಅಂತ, ಅದು ಸಂಭವಿಸುವುದಿಲ್ಲ. ತತ್ವದೃಷ್ಟಿ ಹೇಳಕತ್ತಾನ, ಇದು ಆಗಲ್ಲ, ಇದು ವಿಷಯ ಬೇಕಾಗ್ತದ್ರಿ, ವಿಷಯ ಇರ್ಲಾರ್ದೆ ಆನಂದ ಸ್ವರೂಪ ಹೆಂಗಾಗ್ತೀವಿ ಅಂತ ತತ್ವದೃಷ್ಟಿ ಹೇಳಕತ್ತಾನ. ಒಂದು ವೇಳೆ ನಾನೇ ಆನಂದ ಸ್ವರೂಪವಾಗಿದ್ದರೆ ನನಗೆ ವಿಷಯಗಳ ಇಚ್ಛೆಯೂ ಆಗಬಾರದಾಗಿತ್ತು, ವಿಷಯ ಭೋಗದ ಇಚ್ಛೆ ಆಗಬಾರ್ದಾಗಿತ್ತು. ನಾನೇ ಆನಂದ ಸ್ವರೂಪ ಇದ್ಮೇಲೆ ನನಗೆ ಬೇಕಾದಷ್ಟು ಆನಂದ ಆದ ಅಂತಂದ್ಮೇಲೆ ವಿಷಯ ಭೋಗದ ಇಚ್ಛೆ ನನಗೆ ಯಾಕೆ ಆಗ್ತಿತ್ತು? ಮತ್ತು ವಿಷಯದ ಸಂಬಂಧದಿಂದಲೇ ಆತ್ಮದಲ್ಲಿ ಆನಂದ ಬಾನವಾಗುತ್ತದೆ. ನಮಗೆ ಆತ್ಮದ ಆನಂದ ಆಗಬೇಕಾದರೂ ಸಹಿತ ಒಂದೆಲ್ಲದರ ವಿಷಯದ ಸಂಬಂಧ ಬೇಕು. ಶಬ್ದದರೆ ಬೇಕು, ಸ್ಪರ್ಶದರೆ ಬೇಕು, ರೂಪದರೆ ಬೇಕು, ರಸದರೆ ಬೇಕು, ಗಂಧದರೆ ಬೇಕು, ಏನಾರ ಒಂದು ಬೇಕು. ಇದು ಸ್ವಾಭಾವಿಕವಾಗಿ ಎಲ್ಲರಿಗೂ ಹೀಗೆಯೇ ಎನ್ನಿಸುತ್ತದೆ. ಎಲ್ಲರಿಗೂ ಹಿಂಗೆ ಅನಿಸ್ತದಿಲ್ಲ, ಎಲ್ಲರಿಗೂ ಅನಿಸಿದ್ದು, ಒಬ್ಬರಿಗೆ ಅನಿಸಿದ್ದಲ್ಲ ಇದು. ಅದಕ್ಕೆ ಇಂಥದ್ದು ಹೇಳಿದೊತ್ನಾಗ ಟಕ್ಕ ಹಿಂದಕ್ಕೆ ಕರ್ಕೋಬೇಕು. ಎಲ್ಲಿ ಕರ್ಕೋಬೇಕಂದ್ರೆ ಸುಷುಪ್ತಿಗೆ ಹೋಗ್ಬೇಕು. ಸುಷುಪ್ತಿಗೆ ಏನ್ ಮಾಡ್ಬೇಕು? ಜಾಗ್ರ, ಸ್ವಪ್ನ, ಸುಷುಪ್ತಿ ಅಂತ ನಾವು ಪ್ರತಿನಿತ್ಯ ಮೂರನ್ನು ಅನುಭವ ಮಾಡುತ್ತೇವೆ. ಜಾಗ್ರವನ್ನು ಅನುಭವಿಸುತ್ತೇವೆ, ಸ್ವಪ್ನವನ್ನು ಅನುಭವಿಸುತ್ತೇವೆ, ಸುಷುಪ್ತಿಯನ್ನು ಅನುಭವಿಸುತ್ತೇವೆ. ಆದರೆ ನಾವು ಸ್ವಪ್ನ ಸುಷುಪ್ತಿಗಳ ಬಗ್ಗೆ ಹೆಚ್ಚು ವಿಚಾರವೇ ಮಾಡುವುದಿಲ್ಲ. ನಾವು ಜಾಗೃತ ಅವಸ್ಥೆ ಬಗ್ಗೆ ಮಾತ್ರ ಹೆಚ್ಚು ಲಕ್ಷ್ಯವನ್ನು ಕೊಡುತ್ತೇವೆ. ಜಾಗ್ರದಲ್ಲಿ ಇಂದ್ರಿಯಗಳಿಗೂ ಮತ್ತು ವಿಷಯಗಳಿಗೂ ಸಂಬಂಧ ಏನೇ ಒಂದು ತರಹದ ಆನಂದ ಪ್ರಾಪ್ತಿ ಉಂಟಾಗುತ್ತದೆ, ಏನೋ ಒಂಥರ ಸಂಬಂಧದ ಆನಂದ ಆಗ್ತದೆ ಅಂತ ಅನಿಸುತ್ತಿದೆ. ಆದರೆ ಈ ಆನಂದವು ನಿಜವಾದ ಆನಂದ ಅಲ್ಲ. ಇಂದ್ರಿಯಗಳಿಗೂ ವಿಷಯಗಳಿಗೂ ಸಂಬಂಧವಾದಾಗ ಆನಂದ ಮಾನವಾಗುತ್ತದೆ. ಸಂಸಾರವೆಂಬ ಹೆಣ ಬಿದ್ದರೆ ದಿನ ಬಂದ ನಾಯ ಜಗಳವ ನೋಡಿರಿ. ಜಾಗೃತ ಅವಸ್ಥೆ ಒಳಗೆ ಹೆಂಗಿರ್ತದ ಅಂತಂದ್ರ ಈ ವಿಷಯಗಳೆಲ್ಲ ಹೆಂಗಿರ್ತಾವ? ಹೆಣ ಇದ್ದಂಗಿರ್ತಾವ. ಇಂದ್ರಿಯಗಳು ಹೆಂಗಿರ್ತಾವ? ನಾಯಿ ಇದ್ದಂಗಿರ್ತಾವ. ಒಂದು ಸತ್ತ ದನ ಊರವರೆಗೆ ಬಿದ್ದಿತ್ತು ಅಂದ್ರೆ ಎಲ್ಲ ನಾಯಿಗಳು ಹೇಗೆ ಕಚ್ಚಾಡಿ ತಿನ್ನುತ್ತವೆಯೋ ಅದೇ ರೀತಿ ಇಲ್ಲಿ ಸಂಸಾರವೆಂಬ ಹೆಣ ಬಿದ್ದರೆ ದಿನ ಬಂದ ನಾಯಿ ಜಗಳ ನೋಡಿದೆ ಅಂತ ಪ್ರಭುದೇವರು ಹೇಳಿದ ವಚನ ಇದೆ. ನಾಯಿ ಜಗಳವ ಕಂಡು ಹೆಣನೆದ್ದು ನಗುತ್ತಿದೆ. ಏಸೋ ನಾಯಿಗಳು ಹೀಗೆ ಜಗಳ ಮಾಡಿ ಸತ್ತು ಹೋಗಿವೆ, ನಾನು ಮಾತ್ರ ಹೀಗೆಯೇ ಇದ್ದೇನೆ ಅಂತದ ಸಂಸಾರ ಹಂಗೆ ಉಳಿದದ. ಇದು ಗುದ್ದಾಡಿ ಜಗಳ ಮಾಡಿ ಕಿತ್ತಾಡಿ ತಿಂದು ಹೋದ ನಾಯಿಗಳು ದಿಕ್ಕಿದವ. ಇಂದ್ರಿಯಗಳೇ ಸವೆದು ಹೋಗಿವೆ ಹೊರತು ವಿಷಯಗಳು ಸವೆದಿಲ್ಲ ಎಂತ ವಾಕ್ಯ ನೋಡ್ರಿ. ವಿಷಯ ಸವೆದಿಲ್ಲ, ಇಂದ್ರಿಯಗಳು ಸವೆದು ಹೋಗ್ಬಿಟ್ಟು ವಿಷಯ ಹಂಗೆ ಉಳಿತು ಜಗತ್ತಿನೊಳಗೆ. ಕೇಳಿ ಕಿವಿಗಳೇ ಕಿವುಡಾಗಿ ಹೋದವೆ ಹೊರತು ಶಬ್ದ ಹಾಗೇ ಇದೆ. ಜಗತ್ತಿನೊಳಗೆ ಶಬ್ದ ಹಾಗೇ ಇದೆ. ನೋಡಿ ಕಣ್ಣುಗಳು ಕುರುಡಾಗಿ ಹೋದ ಹೊರತು ಜಗತ್ತಿನೊಳಗಿನ ರೂಪ ಏನಾಗಿಲ್ಲ. ರೂಪ ಹೆಂಗಿರ್ತ ಹಂಗೆ ಅದ. ಇಂದ್ರಿಯಗಳೇ ಶಿಥಿಲವಾಗಿ ಹೋಗುತ್ತವೆ, ಆದರೆ ವಿಷಯಗಳು ಹಾಗೆಯೇ ಉಳಿದಿರುತ್ತವೆ. ಎಷ್ಟೋ ನಾಯಿಗಳು ವಿಷಯಗಳನ್ನು ಅನುಭವಿಸಿ ಸತ್ತು ಹೋಗಿವೆ. ಆದರೆ ಜಗತ್ತಿನೊಳಗಿನ ವಿಷಯಗಳಿಗೆ ಏನಾರ ವ್ಯತ್ಯಾಸ ಆಗ್ಯದೇನ್ರಿ? ಜಗತ್ತಿನೊಳಗೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನೋ ವಿಷಯಗಳು ಹಂಗೆ ಅದಾವ. ನಾಯಿಗಳು ಅದನ್ನು ಅನುಭವಿಸಿ ಸತ್ತೋಗ್ಯವ. ಆದ್ರೂ ಆ ವಿಷಯಕ್ಕೆ ಏನಾರ ಕಡಿಮೆ ಆಗ್ಯದೇನೋ ಅದು ಹೆಂಗಿರ್ಬೇಕು ಹಂಗೆ ಅದ.
ಸಂಸಾರವೆಂಬ ಹೆಣ ಬಿದ್ದಿದೆ, ದಿನಬಂದ ನಾಯ ಜಗಳವ ನೋಡಿರೋ, ಆ ಜಗಳವ ಕಂಡು ಹೆಣನೆದ್ದು ನಗುತ್ತಿದೆ. ಓಸು ಕೂಡಿ ಏನ್ ವಿಷಯ ಭೋಗ ಮಾಡ್ತವ ಅಂತೇಳಿ ಆ ಹೆಣ ವಿಷಯನೇ ನಗಲಕತ್ತದಂತ, ನಗಲಕತ್ತದ. ಹೆಣನೆದ್ದು ನಗುತ್ತಿದೆ. ಗುಹೇಶ್ವರ ಲಿಂಗ ಅಲ್ಲಿಲ್ಲ ಕಾಣಿರೋ, ಅಲ್ಲಿ ನಿಜವಾದ ಸುಖ ಇಲ್ಲ, ನಿಜವಾದ ಆನಂದ ಅಲ್ಲ. ವಿಷಯ ಸುಖದಲ್ಲಿ ಆತ್ಮ ಇಲ್ಲ, ಅದು ಅನಾತ್ಮದ ಸುಖ. ಅಲ್ಲಿ ಬಿಂಬ ಇಲ್ಲ, ಅದು ಪ್ರತಿಬಿಂಬದ ಸುಖ, ಅದು ನಿಜವಾದ ಸುಖ ಅಲ್ಲ ಅಂತೇಳಿ ಗುಹೇಶ್ವರ ಲಿಂಗ ಅಲ್ಲಿಲ್ಲ ಕಾಣಿರೋ. ಎಲ್ಲಿ ವಿಷಯ ಇಂದ್ರಿಯಗಳ ವ್ಯವಹಾರ ನಡೆದಿದೆಯೋ ಅಲ್ಲಿ ಪರಮಾತ್ಮ ಇಲ್ಲ. ಅಂದ್ರೆ ಪರಮಾತ್ಮನ ಆನಂದ ಇಲ್ಲ, ಪರಮಾನಂದ ಇಲ್ಲ, ಅದು ಕ್ಷಣಿಕ ಸುಖ ಅಷ್ಟೇ. ಸಂಸಾರದಲ್ಲಿ ಕ್ಷಣಿಕ ಆನಂದ, ಪರಮಾರ್ಥದಲ್ಲಿ ಪರಮ ಆನಂದ. ಇದು ವಾಕ್ಯ ಬರ್ಕೋಬೇಕು. ಸಂಸಾರದಲ್ಲಿ ಅಂದ್ರೆ ವಿಷಯ ಸುಖದಲ್ಲಿ ಎಂತ ಆನಂದ? ಕ್ಷಣಿಕ ಆನಂದ. ಪರಮಾರ್ಥದಲ್ಲಿ ಅಂದ್ರೆ ಆತ್ಮದ ಸುಖದಲ್ಲಿ ಪರಮಾನಂದ. ಇಲ್ಲಿ ಕೇಳುತ್ತಿರುವುದು ಏನೆಂದರೆ, ಗುರುಗಳೇ, ಒಂದು ವೇಳೆ ನಾನೇ ಆನಂದ ಸ್ವರೂಪ ಆಗಿದ್ದರೆ ನನಗೆ ವಿಷಯದ ಇಚ್ಛೆ ಆಗಬಾರದಾಗಿತ್ತು ಮತ್ತು ವಿಷಯಗಳ ಸಂಬಂಧದಿಂದ ಆನಂದದ ಬಾಣ ಆಗಬಾರದಾಗಿತ್ತು. ವಿಷಯಗಳ ಸಂಬಂಧದಿಂದ ಆನಂದದ ಬಾಣ ಆಗುತ್ತಿದೆ ಅಂದರೆ ವಿಷಯಗಳೇ ಅಲ್ಲಿ ಆನಂದ, ವಿಷಯಗಳಲ್ಲೇ ಆನಂದವಿದೆ. ಆನಂದ ವಿಷಯಗಳಲ್ಲೇ ಆದ ಅಂತ ನನ್ನ ವಿಚಾರ. ಆತ್ಮದಲ್ಲಿ ಆನಂದ ಇಲ್ಲ. ಇವೊಂದು ಡೌಟ್ ಹಿಂದೆ ನೋಡ್ರಿ, ವಿಷಯ ಇಲ್ಲ ಅಂದ್ರೆ ನನ್ಗೇನು ಆನಂದ ಅನುಭವ ಆಗಂಗಿಲ್ಲ. ವಿಷಯಗಳು ಇರ್ಲಾರ್ದಾಗ ಆತ್ಮ ಅಂತ ಇದ್ದೇ ಇರ್ತದೆ. ಹೀಗಾಗಿ ಆತ್ಮ ಬರೀ ಆತ್ಮ ಇತ್ತಂದ್ರೆ ನನ್ಗೇನು ಆನಂದ ಆಗ್ತಿದ್ದಿಲ್ಲ, ಆಗ್ತಾ ಇಲ್ಲ. ಹೀಗಾಗಿ ಆತ್ಮದಾಗ ಆನಂದ ಇಲ್ಲ. ಯಾವಾಗ ವಿಷಯ ಸಂಬಂಧ ಬರ್ತದ ಅವಾಗ ಆನಂದ ಆಗ್ತದ ಅಂದ್ರೆ ವಿಷಯದಾಗೆ ಆನಂದ ಆದ. ಇವಂದು ಸಂಶಯ ಹೆಂಗದಂದ್ರೆ ವಿಷಯದಾಗೆ ಆನಂದ ಆದ, ಆತ್ಮದಾಗ ಆನಂದ ಇಲ್ಲ ಅಂತ ಬಂದ್ಬಿಟ್ಟದ. ಆತ್ಮದಲ್ಲಿ ಆನಂದ ಇಲ್ಲ. ಇದು ಜಾಗೃತದಲ್ಲಿನ ಅನುಭವ ಅಷ್ಟೇ. ಆದರೆ ಸುಷುಪ್ತಿ ಒಳಗ ಏನದ? ಜಾಗೃತಿ ಒಳಗೆ ನಿಮಗೆ ವಿಷಯಗಳು ಸಿಕ್ಕಾವ, ವಿಷಯದ ಆನಂದ ಆಗ್ಲಕತ್ತದ. ನೀವು ಜಾಗೃತ ಸುಖದಕ್ಕಿಂತ ದೊಡ್ಡ ಸುಖ ಎಲ್ಲಿ ಅನುಭವಿಸ್ಲಕತ್ತೀರಪ್ಪ ಅಂತ ಗುರುಗಳು ಕೇಳಕತ್ತಾರ. ಈಗ ಜಾಗೃತದ ಸುಖದಕ್ಕಿಂತ ನಿದ್ದೆ ಒಳಗಿನ ಸುಖ ದೊಡ್ಡದೌದ ಅಲ್ಲ? ಬ್ರಹ್ಮಾನಂದ ಅಂತಾರ ಅದಕ್ಕ. ಒಂದು ವೇಳೆ ನಿಮ್ಮ ಜಾಗೃತದ ಸುಖದಕ್ಕಿಂತ ನಿದ್ದೆ ಸುಖ ದೊಡ್ಡದಿದ್ದಿದ್ದಿಲ್ಲ ಅಂತಂದ್ರೆ ಯಾರು ಹಾಕಿ ಹಾಸ್ಕೊಂಡು ಮಕ್ಕೋತಿದ್ದಿಲ್ಲ. ಅದೇನ್ ದೊಡ್ಡಾಗ ಬಿಡೋ, ಜಾಗೃತದಾಗ ಬೇಕಾದ ಸುಖ. ಜಾಗೃತದ ಸುಖದಾಗ ಏನಾಯ್ತು? ಇಂದ್ರಿಯಗಳು ಸೌದು ಹೋಗ್ಬಿಟ್ಟು ಅವೇನದು ಅನುಭವಿಸಿ ಅನುಭವಿಸಿ ಬೇಸತ್ತು ಸುಮ್ಕೂತ್ ಬಿಟ್ಟವು. ನಿದ್ದೆ ಬಂತು, ನಿದ್ದೆ ಬಂತು, ಒಂದಿಟ್ಟು ಕನಸು ನೋಡಿದ್ರಿ, ಮತ್ ಪೂರ್ತಿ ನಿದ್ದೆ ಹತ್ತಿತ್ತು. ನಿದ್ದೆ ಹಚ್ಚಿದ್ಮೇಲೆ ಈ ಜಾಗ್ರ ಸ್ವಪ್ನದಕ್ಕಿಂತ ದೊಡ್ಡ ಆನಂದ, ಬ್ರಹ್ಮಾನಂದ ಎಲ್ಲಿ ಅನುಭವಿಸ್ಲಿಕ್ಕತ್ತೀರಿ? ನಿದ್ದೆ ಒಳಗೆ ಅನುಭವಿಸ್ಲಿಕ್ಕತ್ತೀರಿ, ಸುಷುಪ್ತಿಯಲ್ಲಿ. ಅಲ್ಲಿ ಏನದು ವಿಷಯಗಳದಾವೇನಂತ ಹೇಳಕತ್ತಾರ ಅವರು ಗುರುಗಳು. ಎಲ್ಲಿ ದೊಡ್ಡ ಆನಂದ ಅನುಭವಿಸ್ತೀರ ಅಲ್ಲಿ ವಿಷಯಗಳು ಅದಾವೇನಪ್ಪ? ಇಲ್ಲ. ಯಾವ ವಿಷಯಗಳು ಇಲ್ಲದೆ ಸುಷುಪ್ತಿಯಲ್ಲಿ ನೀ ಅನುಭವಿಸಲ್ಲ, ಮತ್ತೆ ಅಲ್ಲಿ ಏನಿತ್ತು? ಅಲ್ಲಿ ಬರೀ ಆತ್ಮನೇ ಇತ್ತಲ್ಲ. ವಿಷಯಗಳು ಇಲ್ಲ ಅಂದ್ರೂ ಅಲ್ಲ, ಬರೀ ಆತ್ಮ ಅದಂತಂದ್ರೆ ಆತ್ಮದ ಸುಖ ಸುಷುಪ್ತಿಯಲ್ಲಿ ಆದ. ಅಂದ್ರ ನಿಮಗೆ ಸುಷುಪ್ತಿಯಲ್ಲಿ ಪ್ರತಿನಿತ್ಯ ಸುಷುಪ್ತಿಯಲ್ಲಿ ಕೇವಲ ಆತ್ಮದ ಸುಖವನ್ನ ನಿಮಗ ಉಂಟಾಗ್ತಾ ಇರ್ತದ. ಮಕ್ಕಳ್ತೀರಿ ಹೇಳ್ತೀರಿ ಅಷ್ಟೇ ಹೊರತು
ಅಲ್ಲೇನು ವಿಷಯಗಳು ಏನೇನು ಇರಂಗಿಲ್ಲ, ಸುತ್ತಮುತ್ತ ವಿಷಯಗಳು ಇದ್ರೂ ಸಹಿತ ಅವ್ರದ್ದು ಭಾನ ನಿಮಗೆ ಆಗೋದೇ ಇಲ್ಲ. ವಿಚಾರ ಮಾಡೋ ಮಾತಾದಲ್ರಿ ಇದು. ಸುಶುಕ್ತಿ ಒಳಗೆ ಎಲ್ಲರಿಗೂ ಆನಂದವಿರುತ್ತದೆ. ಇಲ್ಲೇನು ಜಾದು ಮಾಡ್ಲಕತ್ತಿಲ್ಲ ಗುರುಗಳು. ಎಲ್ಲರಿಗೂ ನಿಮಗ ನಮಗ ಎಲ್ಲರಿಗೂ ಹೆಂಗ ಆನಂದ ಇರ್ತದ ಹಂಗ ಅಲ್ಲಿ ವಿಷಯಗಳೇ ಇಲ್ಲವಲ್ಲ. ವಿಷಯಗಳು ಇಲ್ಲದಿದ್ದರೂ ಆನಂದ ಬಾನವಾಗುತ್ತದಲ್ಲ. ಜಾಗೃತದಲ್ಲಿ ಮಾತ್ರ ಇಂದ್ರಿಯ ವಿಷಯಗಳ ಸಂಬಂಧದಿಂದ ಆನಂದವಾಗುತ್ತದೆ. ನಿದ್ರೆ ಒಳಗೂ ಆನಂದ ಇದೆ. ಜಾಗೃತದಕ್ಕಿಂತ ದೊಡ್ಡ ಆನಂದ ಇದೆ. ಅಲ್ಲಿ ಆನಂದ ಇದ್ದಿದ್ದಿಲ್ಲ ಅಂತಂದ್ರೆ ಯಾರು ಹಾಸಿಗೆ ಹಾಕೊಂಡು ಮಕ್ಕೊತಿದ್ದಿಲ್ಲ. ದೊಡ್ಡ ಆನಂದ ಅನುಭವಿಸ್ಬೇಕಂತೇಳಿ ನೀವು ಹಾಸಿಗೆ ಹಾಕೊಂಡು ಮಕ್ಕೊಂಡಿರಿ. ಈ ಜಾತಿಲಿಲ್ಲ ಅಂತಂದ್ರೆ ಯಾಕೆ ಒದ್ದಾಡ್ತೀರಿ? ಆ ದೊಡ್ಡ ಆನಂದ ಸಿಗ್ಲಾರ್ದಕ್ಕ. ಹೀಗಾಗಿ ಅಲ್ಲಿ ಇಂದ್ರಿಯ ವಿಷಯಗಳ ಸಂಬಂಧ ಇದೆಯೇನೋ ಇಲ್ಲ. ಇಂದ್ರಿಯಗಳ ವಿಷಯಗಳ ಸಂಬಂಧ ಅದೇನ್ರಿ ಅಲ್ಲಿ ಸುಷುಪ್ತಿ ಒಳಗ ಇಲ್ಲ. ಹಾಗಾದರೆ ಇಂದ್ರಿಯ ವಿಷಯಗಳಿಂದಲೇ ಆನಂದ ಉಂಟಾಗುತ್ತದೆ ಎಂಬುದು ಸತ್ಯನೋ ಭ್ರಮೆನೋ? ಇಂದ್ರಿಯಗಳಿಂದಲೇ ಸುಖ ಉಂಟಾಗುತ್ತದೆ ಅನ್ನೋದು ಭ್ರಮೆನೋ ಸತ್ಯನೋ? ಹೆಂಗ? ಭ್ರಮೆ ಅನ್ನಿಸ್ತದ ಸತ್ಯ ಅನ್ನಿಸ್ತದ? ಇಂದ್ರಿಯಗಳಿಂದಲೇ ವಿಷಯ ಸುಖ ಉಂಟಾಗುತ್ತದೆ ಅಂತ. ಆನಂದ ಇಂದ್ರಿಯಗಳಿಂದಲೇ ಉಂಟಾಗ್ತದ ಅನ್ನೋದು ಖರೇನೋ ಸುಳ್ಳಪ್ಪ? ಏನ್ರಿ? ಭ್ರಮೆ ಅದು. ಭ್ರಮೆ. ಇಂದ್ರಿಯಗಳಿಂದಲೇ ಆನಂದ ಆಗ್ತದೆ ಅನ್ನೋದು ಭ್ರಮೆ. ಇಂದ್ರಿಯಗಳು ಇಲ್ಲಂದ್ರೂ ಸಹಿತ, ವಿಷಯಗಳು ಇಲ್ಲಂದ್ರೂ ಸಹಿತ ನಾವು ಆನಂದವಾಗಿರ್ತೀವಿ. ಇಡೀ ದೇಹನೇ ಅಲ್ಲಿ ಇಲ್ಲದಂಗಾಗಿರ್ತದ. ಇಂದ್ರಿಯಗಳ ಸಮೂಹನೇ ಶರೀರ. ಆ ಶರೀರನೇ ಇಲ್ಲದಂಗಾಗಿರ್ತದ. ಇಲ್ಲದಂಗಾಗಿ ಅಲ್ಲಿ ಕೇವಲ ಆತ್ಮ ಸ್ವರೂಪದಲ್ಲಿ ಇರುವಾಗ ಆನಂದ, ದೊಡ್ಡ ಆನಂದವಾಗಿರ್ತೀವಿ. ಮತ್ತು ಅಂತ ದೊಡ್ಡ ಆನಂದ ಅನುಭವಿಸುವಾಗ ಕೇವಲ ಆನಂದ, ಬಂಗ್ಲ, ಹೆಂಡತಿ, ಮಕ್ಕಳು, ಗಂಡ, ರೊಕ್ಕ, ರೂಪಾಯಿ, ಬಂಗಾರ, ಸಂಸಾರ, ಬೇಕಾದಷ್ಟು ದಷ್ಟಪುಷ್ಟವಾದ ಶರೀರ, ಏನು ಎಲ್ಲ ಇಂದ್ರಿಯಗಳದವ ಎಲ್ಲ ಏನು ಸಹಿತ ಅವು ಯಾವ್ಯಾವ ಸುಷುಪ್ತಾವಸ್ಥೆಯಲ್ಲಿ ನಿಮಗೆ ಭಾನ ಆಗುವುದೇ ಇಲ್ಲ. ಅವು ಯಾವ್ಯಾವ ಇಲ್ಲಂದ್ರೂ ಸಹಿತ ನಿಮಗೆ ಆನಂದದ ಅನುಭವ ಏನಾಗ್ತದಲ್ಲ. ಈ ಅನುಭವ ಕೇವಲ ಆತ್ಮದ್ದೇ ಅದ. ವಿಷಯದಿಂದಲೇ ಸುಖ ಆಗ್ತದ ಅನ್ನೋದು ಭ್ರಮೆ. ಅದು ಆ ಭ್ರಮೆ ಬಿಡ್ರಿ. ಆತ್ಮದಿಂದಲೇ ಸುಖ ಆಗ್ತದ ಅನ್ನೋದು ನಿಶ್ಚಯ ಜ್ಞಾನ ಮಾಡಿಕೊಡ್ರಿ. ಅದಕ್ಕೆ ವಿಷಯಗಳಿಂದಲೇ ಆನಂದ ಉಂಟಾಗುತ್ತದೆ ಎಂಬುದು ಭ್ರಮೆ. ಇದು ಭ್ರಮೆ ಅನ್ಕೋಬೇಕಲ್ಲ. ಅದು ಒಂದು ಭ್ರಮೆ. ಬರೀ ಜಾಗೃತಾವಸ್ಥೆಯನ್ನಷ್ಟೇ ಲಕ್ಷ್ಯವಿಟ್ಟು ಹೇಳಿದರೆ ಸಾಲದು. ಬರೀ ಜಾಗೃತಾವಸ್ಥೆಯನ್ನು ಅಷ್ಟೇ ಲಕ್ಷ್ಯವಿಟ್ಟರೆ ಸಾಲದು. ಉಳಿದ 2 ಅವಸ್ಥೆಗಳನ್ನ ಬಿಡಲಿಕ್ಕೆ ಬರಲ್ಲ. ಕಾರಣವೇನೆಂದರೆ ಜಾಗೃತಾವಸ್ಥೆಯಲ್ಲಿ ತದ್ರೂಪದ ಅನುಭವ, ಸ್ವಪ್ನಾವಸ್ಥೆಯಲ್ಲಿ ಚಿದ್ರೂಪದ ಅನುಭವ, ಸುಷುಪ್ತಾವಸ್ಥೆಯಲ್ಲಿ ಆನಂದ ರೂಪದ ಅನುಭವ ಆಗುತ್ತವೆ. ಸಚ್ಚಿತ್ ಆನಂದ ಪರಮಾತ್ಮ ಅನುಭವ ಏನೇನು ಕೊಡ್ತಿರ್ತಾನಪ್ಪ ಅಂದ್ರೆ ಜಾಗೃತ ಅವಸ್ಥೆಯಲ್ಲಿ ತದ್ರೂಪ, ಸ್ವಪ್ನಾವಸ್ಥೆಯಲ್ಲಿ ಚಿದ್ರೂಪ, ಸುಷುಪ್ತಾವಸ್ಥೆಯಲ್ಲಿ ಆನಂದ ರೂಪ. ಈ ರೀತಿ ಇರ್ತದೆ. ಜಾಗೃತದಲ್ಲಿ ಇದ್ದೇನೆ ಇರುವಿಕೆ ಅನುಭವ. ತದ್ರೂಪ ಅಂದ್ರೆ ಇರೋದು. ಜಾಗೃತ ಅವಸ್ಥೆಯಲ್ಲಿ ತದ್ರೂಪದ ಅನುಭವ ಅಂದ್ರೆ ಹೆಂಗಿರ್ತದೆ ಅಂದ್ರೆ ಇರುವಿಕೆ, ಇರೋದು. ಅದಿ ಏನಪ್ಪಾ ಅಂದ್ರೆ ಅದಿನ್ರಿ ಅಂತೀರಿ.
ನಿಮ್ಗೆ ಯಾರಿಗಾರ ಅದಿರೇನ್ರಿ ಅಂದ್ರೆ ಅದಿರ ಅಂತೀರ, ನಾ ಇಲ್ರಿ ಅಂತ ಹೇಳ್ತೀರ. ಗಂಗಾಧರ್ ಗುರುಗಳೇ ಅದಿರೇನು ಅಂದ್ರೆ ಅದಿನ್ರಿ ಅಂತೀರಿ, ನಾ ಇಲ್ಲರಿ ಅಂತ ಹೇಳ್ತಾರೇನು? ಹಂಗ ಇದ್ದೇನೆ ಅಂತೇನು ಹೇಳ್ತಿರಲ್ಲ, ಅದು ನಿಮ್ಮ ಅನುಭವ ಏನದಲ್ಲ, ಅದು ಜಾಗೃತಾವಸ್ಥೆ ಅನುಭವ, ಅದು ಸದ್ರೂಪ ಬ್ರಹ್ಮನ ಅನುಭವ. ಸಣ್ಣವರಿದ್ದಾಗೂ ಅದೇ ಶಬ್ದ, ದೊಡ್ಡವರಿದ್ದಾಗ ಅದೇ ಶಬ್ದ, ಮುದುಕರಾದ್ಮೇಲೆ ಬಾಲಕ, ಯುವಕ, ಮುದುಕ ಎಲ್ಲಾ ಕಾಲದಲ್ಲಿ ಇದ್ದೇನೆ, ಯಾವ ವ್ಯತ್ಯಾಸವೂ ಇಲ್ಲದೆ ನಾ ಅದನ್ನೇ ಅನ್ಸ್ಕೊತ ಬಂದಿರಿ. ನೀವು ನಿರ್ವಿಕಾರ, ನಿಮ್ಮ ಶರೀರ ವಿಕಾರ ಆಗ್ಯದ, ಮನಸ್ಸು ಬುದ್ಧಿಗಳು ವಿಕಾರ ಆಗ್ಯಾವ, ಆದ್ರ ನಾನು ಇದ್ದೇನೆ ಅನ್ನೋದ್ರಾಗ ಏನೂ ವಿಕಾರ ಇಲ್ಲ, ನಿರ್ವಿಕಾರಿಯಾಗಿ ಆಗಿದೆ. ನಾನು ಇದ್ದೇನೆ ಅನ್ನೋದ್ರಾಗ ಏನಾರ ವಿಕಾರ ಆಗ್ಯದೇನು? ಇಲ್ಲ. ಅದಕ್ಕೆ ಇದ್ದಿ ಏನಪ್ಪ ಅಂದ್ರೆ ಇದ್ದೇನೆ ಅಂತ ಹೇಳುತ್ತೀರಿ, ಯಾರಿಗಾರ ಕೇಳ್ಕೊಂಡು ಬಂದು ಹೇಳ್ತೀನಿ, ಇಲ್ಲ ಮನೆ ಕೇಳ್ಕೊಂಡ್ ಬರ್ತೀನಿ ಹೇಳ್ತೀನಿ, ನಾ ಇದ್ದೀನಿ ಅಂತ ಹೇಳ್ಬೇಕಂದ್ರ ಅಂತ ಹೇಳ್ತೀರಿ. ಒಂದೇ ಸಲ ಅದಿನಂತ ಹೆಂಗ್ ಹೇಳ್ತೀರಿ? ಅದೇ ರೀತಿ ಸ್ವಪ್ನದೊಳಗೆ ಏನೇ ಕಂಡರೂ ಬೆಳಕು ಬೇಕಲ್ಲ. ಜಾತ್ರೆಯನ್ನ ಯಾವ ಬೆಳಕಿನಲ್ಲಿ ನೋಡಿದ್ರಪ್ಪ? ಜಾಗೃತಾವಸ್ಥೆಯಲ್ಲಿ ಅದಿನಿ ಅಂತ ಹೇಳಿದ್ರಿ. ಸ್ವಪ್ನದೊಳಗ ಎಷ್ಟೊಂದು ದೃಶ್ಯಗಳು, ಎಷ್ಟೊಂದು ಏನೆಲ್ಲ ಆಕೃತಿಗಳು ನೋಡಿದ್ರಿ, ಸಾವಿರಗಟ್ಟಲೆ ಜನ ನೋಡಿದ್ರಿ, ಜಾತ್ರೆ ನೋಡಿದ್ರಿ, ತೇರು ನೋಡಿದ್ರಿ, ದೇವರು ನೋಡಿದ್ರಿ, ಕಾಯಿ ಕರ್ಪೂರ ಮಾಡಿದ್ರಿ. ಜಾಗೃತಾವಸ್ಥೆಯಲ್ಲಿ ನಿಮಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ, ಸ್ವಪ್ನದಾಗ ಅವೆಲ್ಲ ಮಾಡಿದ್ರಿ. ಕನಸಿನಾಗ ಏನೆಲ್ಲ ಅನುಭವಿಸಿದ್ರಿ. ಅಷ್ಟೆಲ್ಲ ಅನುಭವಿಸ್ಬೇಕಾದ್ರ ಜಾಗೃತಾವಸ್ಥೆಯಲ್ಲಿ ಒಂದು ಬೆಳಕು, ಸೂರ್ಯನ ಬೆಳಕು, ಮತ್ತಿನ್ಯಾವುದೋ ಚಿಮಣಿ ಬೆಳಕು, ಮತ್ಯಾವುದೋ ಬ್ಯಾಟ್ರಿ ಬೆಳಕು ಏನೋ ಮಾಡಿದ್ರಿ. ಸ್ವಪ್ನಾವಸ್ಥೆಯಲ್ಲಿ ಇಷ್ಟೊಂದು ಆಕಾರಗಳು ಕಾಣಬೇಕಾದ್ರ ಅಲ್ಲಿನ ಬೆಳಕಿದ್ದಾರೆ ಇಲ್ಲ? ಸ್ವಪ್ನಾವಸ್ಥೆ ಒಳಗ ಕನಸಿನಾಗ ಬೆಳಕಾದಿಲ್ಲ. ಅಲ್ಲಿ ಯಾವ ಕರೆಂಟ್ ಯೂಸ್ ಮಾಡಿ ಬೆಳಕು ಮಾಡ್ಕೊಂಡಿದ್ರಿ? ಸ್ವಪ್ನದೊಳಗೆ ಏನೇ ಕಂಡರೂ ಬೆಳಕು ಬೇಕಲ್ಲವೇ? ಜಾತ್ರೆಯನ್ನ ಯಾವ ಬೆಳಕಿನಲ್ಲಿ ನೋಡಿದಿರಿ? ಹೊರಗಿನ ಯಾವ ಬೆಳಕುಗಳು ಕೆಲಸ ಮಾಡಿದ್ವಿ ನಿಮಗೆ ಸ್ವಪ್ನದಾಗ? ನಿಮ್ಮ ಆತ್ಮದ ಬೆಳಕಿನಲ್ಲೇ ಇದ್ರೆ ಇಲ್ಲಪ್ಪ. ಸ್ವಪ್ನದಾಗ ಹೊರಗಿನ ಬಲ್ಬು ಬಟನ್ ಏನಾರು ಹಾಕೊಂಡ್ರೇನು? ನನ್ನ ಕನಸು ಬೀಳಕತ್ತದ, ಸ್ವಲ್ಪ ಕ್ಲಿಯರ್ ಕಾಣಲಾಗ್ಯದ, 0 ಬಲ್ಬ್ ಆಫ್ ಮಾಡಿ ಟ್ಯೂಬ್ಲೈಟ್ ಹಾಕೊಳ್ಳೋಣ ಅಂತ ಹೇಳಿ ತಮ್ಮ ಬೆಳಕೇ ಅಲ್ಲಿ ಹಗಲಿನಲ್ಲಿ ಸೂರ್ಯ ಚಂದ್ರದ ಬೆಳಕಿನಲ್ಲಿ ನೋಡುವಿರಿ. ಆದರೆ ಸ್ವಪ್ನದಲ್ಲಿ ಕಾಣುವ ಬೆಳಕು ಅದು ನಿಮ್ಮದೇ ಬೆಳಕು, ಆತ್ಮದ ಬೆಳಕು. ಹೌದಾ? ಅಲ್ಲ? ಒಪ್ಕೊಳ್ಳಕತ್ತೀರ? ಸುಷುಪ್ತಿಯಲ್ಲಿ ಆತ್ಮದ ಬೆಳಕಿನೊಳಗ ಕನಸು ಕಾಣ್ಲಕತ್ತೀರಿ. ಆತ್ಮದ ಇರುವಿಕೆಯ ಕಾರಣ ನಾ ಅದಿನೆಂತ ಜಾಗೃತಾವಸ್ಥೆಯಲ್ಲಿ ಹೇಳಕತ್ತೀರಿ. ಸುಷುಪ್ತಿಯಲ್ಲಿ ಆನಂದ ಇದೆಯಲ್ಲ, ಅದು ವಿಷಯದ್ದೋ ಅಥವಾ ಇಂದ್ರಿಯದ್ದೋ ಅಥವಾ ಯಾರೋ ಹೊರಗಿನವರು ಏನಾರ ಶಬ್ದಗಳು ಮಾಡ್ಲಕತ್ತಾರೋ? ನಿದ್ದೆ ಹಚ್ಚಿದಾಗ ನಿಮ್ಗೇನು ಆನಂದ ಆಗ್ಲಕತ್ತದಲ್ಲ, ಅದೇನು ಇಂದ್ರಿಯದಿಂದ ಆಗ್ಲಕತ್ತದೋ, ವಿಷಯದಿಂದ ಆಗ್ಲಕತ್ತದೋ, ಹೊರಗಿನ ಯಾವ ವ್ಯಕ್ತಿಗಳು, ವಸ್ತುಗಳು, ಜೀವಿಗಳಿಂದ ಆಗ್ಲಕತ್ತದೋ? ಆ ಆನಂದ ಎಲ್ಲಿದ್ ಬರ್ಲಕತ್ತದ ನಿಮಗ? ಅಂತರದೊಳಗಿರ್ತಕ್ಕಂಥ ಆತ್ಮದ ಬೆಳಕಿನಿಂದ ಆನಂದ. ನಿಮ್ಮ ಆತ್ಮದ ಆನಂದನೇ ಯಾವ್ದಲ್ರಿ? ಅದಕ್ಕೆ ಜಾಗ್ರ, ಸ್ವಪ್ನ, ಸುಷುಪ್ತಿಯಲ್ಲಿ ಜಾಗ್ರದಲ್ಲಿ ನಾನು ಇದ್ದೇನೆ ಅಂತ ಹೇಳ್ತೀರಿ, ಅದು ಆತ್ಮದ ಇರುವಿಕೆ. ಸ್ವಪ್ನದಲ್ಲಿ ನಾನಾ ರೀತಿಯ ದೃಶ್ಯಗಳನ್ನು ನೋಡ್ತೀರಿ. ಆ ದೃಶ್ಯಗಳು ನೋಡ್ಬೇಕಾದ್ರೆ ಬೆಳಕು ಬೇಕು.
ಅದು ಎದರ ಬೆಳಕು ಅಂದ್ರೆ ನಿಮ್ಮ ಆತ್ಮದ ಬೆಳಕು. ಬೆಳಕು ಒಳಗೆ ಅದ, ಬೆಳಕು ಒಳಗೆ ಅದ ಅಂತನ ಒಬ್ಬೊಬ್ರು ಏನೇನೋ ಡೊಂಗಿ ನಾಟಕ ಬರೀತಿರ್ತಾರೆ. 1 ಕೋಟಿ ಸೂರ್ಯರ ಬೆಳಕು ಕಂಡಂಗ್ ಕಂಡತು. ಎಲ್ಲಿ ಕಾಣ್ತದ ಹಂಗ? ಸುಳ್ಳು ಮಾತಾಗಲ್ಲ. ಯಾರ್ಯಾರಿಗೆ ಏನೇನಾರ ಮಂದಿ ಹುಚ್ಚು ಮಾಡ್ಲಕ್ ಹೇಳ ಮಾತವು. 1 ಸೂರ್ಯನ ಬೆಳಕೆ ನೋಡ್ಲಕ್ ಆಗಂಗಿಲ್ಲ, ಅಂತದ್ ಕೋಟಿ ಸೂರ್ಯರ ಬೆಳಕು ಕಾಣ್ತಕ್ಕ ಬರ್ದಿಟ್ಬಿಡ್ತಾರೆ. ಅಂದ್ರೆ ಇವ್ರಿಗೆ ಸಾಕ್ಷಾತ್ಕಾರ ಆಗ್ಯದತ್ತೆ ಎಲ್ಲರೂ ನಂಬಲಿ ಅಂತ. ಅವ್ರಿಗೆ ಕೋಟಿ ಸೂರ್ಯರ ಆಗಿತ್ತಂತಂದ್ರ ನಮ್ಗೆ ಕೋಟಿ ಸೂರ್ಯ ಎಂದ ಆಗ್ಬೇಕಪ್ಪ? ನಾವೆಂದ ಅಷ್ಟು ಪರಿಶುದ್ಧ ಆತ್ಮರಾಗಿ ಅದನ್ನೆಂದು ನೋಡ್ತೀವಿ ಅಂತೇಳಿ ಒಂದ್ ನಮೂನಿ ನಿರಾಶೆ ಆಗ್ತದ ಇಲ್ಲ? ನನಗೆ ಸಾಕ್ಷಾತ್ಕಾರ ಆದಾಗ ಏನೇನೈತಂತೇಳಿ ಏನೇನೋ ಬರ್ದಿಟ್ಬಿಟ್ಟರು. ಅವೆಲ್ಲ ಖರೆ ಏನ್ರಿ? ಅವು ಇಲ್ಲಿ ಸಾಕ್ಷಾತ್ಕಾರ ಮಾಡ್ಕೊಳಕತ್ತಿರಲ್ಲ. ಈಗ ಅದಿರೇನಪ್ಪ ಅಂದ್ರ ಅಶ್ನಿ ಇಲ್ಲ ಅಂತ ಯಾರಂತಾರ. ಮತ್ತೆ ಅದಿನಿ ಅಂತಂದ್ರ ಅದು ಯಾರು ಹೇಳಕತ್ತಾರ? ಆತ್ಮನೇ ಹೇಳಕತ್ತದ ಇಲ್ಲ? ಕನಸಿನಾಗ ನೀವು ಕಾಣ್ತಾ ಇರೋ ಬೆಳಕು ನಿಮ್ಮ ಆತ್ಮದೇ ಬೆಳಕು. ಸುಶುಪ್ತಿಯೊಳಗೆ ಅನುಭವಿಸುವ ಆನಂದ ನಿಮ್ಮ ಆತ್ಮದೇ ಆನಂದ. ಇಲ್ಲಿ ಆತ್ಮ ಸಾಕ್ಷಾತ್ಕಾರ ಆಗ್ಲಕತ್ತದ ಇಲ್ರಿ? ಆತ್ಮ ನಿಮ್ ಅನುಭವಕ್ಕೆ ಬರ್ಲಕತ್ತದ ಇಲ್ಲ? ನಿಮ್ಗೆ ಏನೇನ್ ಅನುಭವಕ್ಕೆ ಬರ್ಲಕತ್ತವ ಅನುಭವಗಳು ಎಲ್ಲ ಅದಾವ. ಅವು ಎದರ ಅನುಭವಗಳಂತ ಗೊತ್ತಿಲ್ಲ ಅಷ್ಟೇ. ಗುರು ಆದವನ್ ಏನ್ ಮಾಡ್ತಾನ, ಕನಸಿನೊಳಗೆ ನೀವು ಸುಖ ಪಡಿಸ್ತೀರಿ, ಅದಕ್ಕ ಏನೆಲ್ಲ ವಸ್ತುಗಳು ಕಾಣ್ತೀರಿ. ಮತ್ತ ಅವು ಕತ್ತಲಾಗಿರ್ತಾವಲ್ಲ, ಮಕ್ಕೊಂಡ ಕನಸು ಎಲ್ಲ ಲೈಟ್ ತೆಗೆದು ಮಕ್ಕೊಂಡಿರ್ತೀರಿ. ನೀವು ಪೂರ ಲೈಟ್ ಹಾಕೊಂಡು ಮಕ್ಕೊಂಡಿರ್ತೀರಿ, ಲೈಟ್ ತೆಕ್ಕೊಂಡು ಮಕ್ಕೊಂಡಿರ್ತೀರಿ. ಅಷ್ಟೊಂದು ಕತ್ತಲು ಮಾಡಿದಾಗೂ ನಿಮಗ್ ಕನಸು ಕಾಣುವಾಗ ಅಗ್ದಿ ಬೆಳಕು ಕಾಣ್ತಿರ್ತದೆ. ಎದ್ರ ಬೆಳಕದು? ರಾತ್ರಿ ಮಕ್ಕಳೊಳಗೆ ಲೈಟ್ ತೆಗೆದು ಮಕ್ಕೊಳ್ತೀರ, ಲೈಟ್ ಹಾಕಿ ಮಕ್ಕೊಂಡಿರ್ತೀರ. ಸಣ್ಣದೊಂದು 0 ಬಲ್ಬ್ ಇಟ್ಕೊಂಡಿರ್ತೀರಿ. ನಿಮ್ ಕನಸಿನಾಗ 0 ಬಲ್ಬಿನಷ್ಟೇ ಬೆಳಕಿರ್ತದೆ ನಿಮ್ ಕನಸಿನಾಗ. ಈ ಜಗತ್ತು ಏಟದ, ಇದ್ರ 10 ಪಟ್ಟದ ನಿಮ್ಮದು ಸ್ವಪ್ನದ ರಾಜ್ಯ. ಈ ಜಗತ್ತಿನಾಗ ಎಷ್ಟು ಬೆಳಕದ, ಅದರದ್ದು 1000 ಪಟ್ಟು ಬೆಳಕದ ನಿಮ್ಮೊಳಗೆ. ಸ್ವಪ್ನದಲ್ಲಿ ಬೆಳಕಿನ ರೂಪದಲ್ಲಿ ಎಲ್ಲ ಲೈಟ್ ತಕೊಂಡು ಮಕ್ಕೊಂಡಿರಿ. ಜಾಗೃತದಲ್ಲಿ ಅದಿರೇನು ಅಂತಂದ್ರೆ ಇದ್ದೀನಿ ಅಂತ ಹೇಳ್ತೀರಿ, ಇಲ್ಲ ಅಂತ ಹೇಳಲ್ಲ. ಮತ್ತವದು ಇವೆಲ್ಲ ನಿಮ್ಮ ಆತ್ಮದ ಅನುಭವಗಳು, ಆತ್ಮ ಸಾಕ್ಷಾತ್ಕಾರ. ಅದಿರೇನಂದ್ರು ಅದಿನಪ್ಪ. ಒಳಗೊಂದು ಮುದುಕಿಗೆ ಏನ್ ಮಾಡ್ಬಿಟ್ಟಿರ್ತಾರ, ಕೀಲಿ ಹಾಕಿ ಹೋಗಿರ್ತಾರ. ಮತ್ತೆ ಕಡೆ ಹೋಗ್ಬೇಕಂಗದನ್ ಅಂತ ಹೇಳಿ ಇಲ್ಲಿ ಯಾಕೆ ಹೋಗಿರ್ತಾರ, ಯಾರೋ ಅವ್ರ ಮನೆಗೆ ಬಂದ್ಬಿಡ್ತಾರ. ಬಂದಾಗ ಅವನು ಮುದುಕ ಬಾಗ್ಲ ಯಾಕ್ರಪ್ಪ, ಯಾರು ಬಡಿಬೇಕತ್ತೀರಿ? ಯಾರು ಇಲ್ಲಪ್ಪ ಮನೆಗೆ ಅಂತ ಹೇಳ್ತಾನ. ಮನೆಗೆ ಯಾರು ಇಲ್ಲ ಅಂತ ಹೇಳ್ತಾನ. ಯಾರು ಇಲ್ಲ ಅಂತ ಹೇಳಿದ್ರ ಅಲ್ಲಿ ಇಲ್ಲೇನು ಹೇಳೊಬ್ಬ ಅದನ ಇಲ್ಲ ಅಲ್ಲಿ. ಆತ್ಮ ಅದ ಇಲ್ರಿ ಒಳಗ? ಇಲ್ಲ ಹೇಳಕ್ಕರೆ ಒಂದು ಆತ್ಮ ಆದ ಇಲ್ಲ ಒಳಗೆ. ಆ ಮುದುಕಿದ್ದಿದ್ದಿಲ್ಲ ಅಂದ್ರೆ ಯಾರು ಹೇಳಕ್ ಸಾಧ್ಯ ಇತ್ತು? ಒಳಗೊಂದು ಆತ್ಮ ಇದ್ದದಕ್ಕೆ ಯಾರು ಇಲ್ಲ ಹೇಳಕತ್ತದ ಇಲ್ಲ? ಅಲ್ಲಿ ಆತ್ಮ ಇದ್ದಾಗೆ ಅದು ಹೇಳಕ್ ಸಾಧ್ಯ ಅದ. ಅದಿನಂತ ಹೇಳಕ್ ಇಲ್ಲತ್ತನೇ ಹೇಳಕ್ ಸಾಧ್ಯ ಅದ. ಅದ್ ಮುದುಕ ಹೇಳಕತ್ತಾನ ಇಲ್ಲತ್ತೀರಿ ಅನ್ನೋ ಅಂದ್ರೆ ಇಲ್ಲ ಅಂತೀರಿ ಅಂದ್ರೆ ಇಲ್ಲ ಅಂತ ಅಂತಿರ್ತಾರೆ. ಅಲ್ಲೊಬ್ಬ ಅನ್ಲಕತ್ತಾನ ಯಾರು ಇಲ್ಲ ಅಂತ. ಇಲ್ಲ ಅಂತಾನೆ ಒಬ್ಬ ಹೋದ ಬಾಗಿಲ ಕೀಲಿ ಹಾಕಿ ಹೋಗ್ಯಾರ. ಮತ್ತೆ ಯಾರ ಬಂದು ಮನೆಯಾಗ ಏನಾರ ಮಾಡಂಗದಾರ, ಮತ್ ಇವನ್ ಬುದ್ಧಿ ಭ್ರಮಣ ಆಗ್ಯದ, ಮತ್ ನೀವು ಯಾಕಡೆ ಹೋಗಂಗದನ ಅಂತೇಳಿ ಎಲ್ಲ ಒಳಗೆ ಊಟ ನೀರ ತಂಡಾಸು ಎಲ್ಲ ವ್ಯವಸ್ಥೆ ಮಾಡಿ ಇಟ್ಬಿಟ್ಟಾರ. ಅವನಿಗೆ ಒಳಗೆ ಇರ್ತಾನ. ಅವನಿಗೆ ಯಾರೇ ಬಂದ್ರಂದ್ರೆ ಯಾರು ಇಲ್ಲ ಅಂತೇಳಿ ಕಳಿಸ್ಬಿಡು ಅಂತ ಹೇಳಿರ್ತಾರ. ಯಾರೇ ಬಂದು ಬೆಲ್ಲ ಹೊಡೆದ್ರು ಸಾಕು ಅವ ಹೇಳ್ತಾನೆ ಯಾರು ಇಲ್ಲಪ್ಪ ಇಲ್ಲಿ. ಒಂದ್ ವೇಳೆ ಆ ಮುದುಕಿ ಇದ್ದಿದ್ದಿಲ್ಲ ಅಂದ್ರ ಯಾರು ಇಲ್ಲ ಅಂತ ಒಪ್ಕೋತಾರ. ಒಳಗ್ ಮುದುಕ ಅದಾನ, ಅವ ಹೇಳಕತ್ತಾನ ಯಾರು ಇಲ್ಲ. ಯಾರು ಇಲ್ಲ ಅಂತ ಅಲ್ಲಿ ಯಾರು ಇಲ್ಲದಂಗ ಅದ ಏನು? ಆತ್ಮ ಅದ. ಆತ್ಮ ಇದ್ದದಕ್ಕೆ ಆ ರೀತಿ ಹೇಳಕ್ ಸಾಧ್ಯ ಆಗ. ಇದೇನದ ಜಾಗೃತ ಅವಸ್ಥೆಯಲ್ಲಿ ಸದ್ರೂಪ ಬ್ರಹ್ಮದ ಲೀಲೆ.
ಇರುವಿಕೆಯ ಲೀಲೆ. ಸ್ವಪ್ನಾವಸ್ಥೆಯಲ್ಲಿ ಬೆಳಕಿನ ಲೀಲೆ. ಆತ್ಮ ಏನ್ ಮಾಡ್ತದ? ಬೆಳಕು ಕೊಡ್ತದ. ಇವನು ಪ್ರಾರಬ್ಧಕ್ಕೆ ತಕ್ಕಂತೆ ಏನು ಕನಸು ಕಾಣಬೇಕು, ಕನಸುಗಳು ಕಾಣತಿರ್ತಾನ. ಅದಕ್ಕೆ ಬೆಳಕು ಬೇಕು. ಆ ಬೆಳಕೆ ನಿಮ್ಮ ಆತ್ಮದ ಬೆಳಕಾಗಿರ್ತದ. ಮತ್ತ ರಾತ್ರಿ ಮಲ್ಕೊಂಡಾಗಂತೂ ಏನೇನು ಎಲ್ಲಾ ವಸ್ತುಗಳು ನಿಮ್ಮ ಸುತ್ತಮುತ್ತ ಇದ್ರೂ ಸಹಿತ ನಿಮ್ಮ ದೇಹದ ಸಂಬಂಧಿಕರು, ದೇಹದಿಂದ ಗಳಿಸಿದ ಸಂಪತ್ತು ಏನೆಲ್ಲ ಇದ್ರೂ ಸಹಿತ ಅವು ಯಾವ ಲೆಕ್ಕದಾಗಿರ್ಲಂಗಿಲ್ಲ. ಅವು ಯಾವ ನಿಮಗ ಶಬ್ದದ ಮೂಲಕ, ಸ್ಪರ್ಶದ ಮೂಲಕ, ಗಂಧ, ರುಚಿ ಅವೇನದವ ವಿಷಯದ ಮೂಲಕ ನಿನ್ ಸಂಗಟ ಯಾವ್ಯಾವ ಸಂಪರ್ಕದಾಗಿಲ್ಲ. ಯಾವ ವಿಷಯಗಳು ನಿಮ್ಮ ಸಂಪರ್ಕದಲ್ಲಿ ಇಲ್ಲಂದ್ರೂ ಸಹಿತ ಜಾಗೃತಾವಸ್ಥೆಯಲ್ಲಿ ಏನು ಸಂಪರ್ಕದಲ್ಲಿದ್ದು ಸುಖ ಅನುಭವಿಸಿರೋ, ಸ್ವಪ್ನಾವಸ್ಥೆಯಲ್ಲಿ ಏನು ಬೆಳಕಿನ ಒಂದು ಆನಂದ ಅನುಭವಿಸಿರೋ, ಅವೆರಡಕ್ಕಿಂತ ದೊಡ್ಡ ಬ್ರಹ್ಮಾನಂದ. ಬ್ರಹ್ಮ ಅಂದ್ರೆ ದೊಡ್ಡದು. ಆ ಬ್ರಹ್ಮಾನಂದ ಎಲ್ಲಿ ಅನುಭವಿಸ್ಲಿಕ್ಕತ್ತೀರಿ? ಈ ಒಂದು ಸುಷುಪ್ತಾವಸ್ಥೆಯಲ್ಲಿ ಅನುಭವಿಸ್ಲಿಕ್ಕತ್ತೀರಲ್ಲ, ಈ ಸುಷುಪ್ತಾವಸ್ಥೆ ಒಳಗಿನ ಅನುಭವ ಏನಾಗತ್ತದ? ಯಾವಾಗಲೇ ಬೇರೆ ಹೊರಗಿನ ವಸ್ತುವಿನಿಂದ ಸಿಗ್ಲಕ್ಕತ್ತದೇನು? ಇಲ್ಲ. ನಿಮ್ಮ ಆತ್ಮದ್ದೇ ಸುಖ. ಅದು ನಿಮ್ಮ ಆತ್ಮದ್ದೇ ಸುಖ. ಹೀಗಾಗಿ ಅದು ಆತ್ಮದ ಸುಖ, ವಿಷಯದ ಸುಖ ಅಲ್ಲ. ಅದರ ಮೇಲೆ ಯಾರ್ದು ಇಂಪ್ರೆಷನ್ ಇಲ್ಲ, ಯಾವ ವಸ್ತುವಿಲ್ಲ, ಯಾವ ವ್ಯಕ್ತಿದಿಲ್ಲ, ಏನಿಲ್ಲ. ನಿಮ್ಮದೇ ಸುಖ ನೀವು ಅನುಭವಿಸ್ತೀರಿ, ತನ್ನದೇ ಆದ ಆನಂದ. ಇಷ್ಟೆಲ್ಲ ಇರಲಿಕ್ಕಾಗಿ ಜಾಗೃತಕ್ಕೆ ಹೆಚ್ಚು ಗಮನ ಕೊಟ್ಟು ಮಾತನಾಡುವುದೆಂದರೆ ಸರಿಯಲ್ಲ. ಮೂರನ್ನ ನೋಡಿ ಮಾತಾಡ್ರಿ. ಜಾಗ್ರ, ಸ್ವಪ್ನ, ಸುಷುಪ್ತಿ ಮೂರು ಲೆಕ್ಕದಲ್ಲಿ ಇಟ್ಕೊಂಡು ಮಾತಾಡ್ರಿ. ಮೂರನ್ನು ಪರಿಗಣಿಸಿ ಮಾತನಾಡ್ರಿ. ಆವಾಗ ನಿಮಗೆ ಆತ್ಮದ ಸುಖ ಗೊತ್ತಾಗ್ತದ. ನೀವು ಮೂರನ್ನ ಬಿಟ್ಟು ಬರೀ ಜಾಗೃತಾವಸ್ಥೆ ಒಂದೇ ಇಟ್ಕೊಂಡು ಸ್ವಪ್ನ ಮತ್ತು ಸುಷುಪ್ತಿಯನ್ನ ಕಡೆಗಣಿಸಿ ಬರೇ ಜಾಗೃತ ಸುದ್ದಿ ಒಂದೇ ಮಾತನಾಡಿದ್ರ ಅದೇನಾಗ್ತದ? ಇಂದ್ರಿಯ ಮತ್ತು ವಿಷಯಗಳಿಂದಲೇ ಸುಖ ಆಗ್ತದ ಅಂತ ಅನಿಸ್ತದ. ಅದನ್ನೇ ಒಂದು ಸ್ವಲ್ಪ ಸ್ವಪ್ನಕ್ಕೆ ಬರಲಿ, ಸ್ವಪ್ನ ಸುಖ ಅನುಭವಿಸ್ತೀರಿ. ಅದರಿಂದ ನಿಮ್ಮ ಆತ್ಮದ ಬೆಳಕಿನಿಂದ. ಮತ್ತು ಸುಷುಪ್ತಿ ಒಳಗ ಆನಂದ ಅನುಭವಿಸ್ತೀರಿ. ಅದು ಅದರಿಂದ ಕೇವಲ ನಿಮ್ಮ ಆತ್ಮದಿಂದ. ಈ ರೀತಿ ವಿಚಾರ ಮಾಡೋದು ಕಲ್ಕೊಂಡ್ರಿ ಅಂತಂದ್ರೆ ಜಾಗ್ರ, ಸ್ವಪ್ನ, ಸುಷುಪ್ತಿ ಮೂರರಿಂದ ನೀವು ಆನಂದ ಅನುಭವಿಸೋದು ನೀವು ಕಲ್ತ್ರಿ ಅಂತಂದ್ರೆ ನಿಮ್ಗೆ ಈ ಆನಂದ ಎಲ್ಲಿ ಬರ್ತದ ಅನ್ನೋದು ನಿಮಗೆ ಗೊತ್ತಾಗ್ತದ. ಈಗ ಚಿದಾಭಾಸ ನಮ್ಮ ಶಬ್ದಗಳನ್ನು ಮಾತ್ರ ಕೇಳ್ತಾನೆ. ಅದರೊಳಗಿಂದ ಅರ್ಥ ಎಲ್ಲಿಗೆ ಹೋಗ್ತದ? ಬುದ್ಧಿಗೆ ಹೋಗ್ತದೆ. ಅದರೊಳಗೆ ಆನಂದ ಎಲ್ಲಿಗೆ ಹೋಗ್ತದ? ಆತ್ಮಕ್ಕೆ ಹೋಗ್ತದೆ. ಈಗ ನಾನು ನಿಮ್ಗೆ ಹೇಳ್ತಿರ್ತೀರಲ್ಲ, ಹೇಳೋ ಶಬ್ದಗಳು ಕಿವಿಗೆ ಬಂದು ಬಡಿತಿರ್ತಾವ. ಕಿವಿಗೆ ಬಂದು ಬಡದ್ಮೇಲೆ ಆ ಶಬ್ದ ಎಲ್ಲಿಗೆ ನಿಂದಿರ್ತದ? ಚಿದಾಭಾಸನ ಲೆಕ್ಕ ಮಟ್ಟಿಗೆ ನಿಂತು ಬಿಡ್ತದ. ಚಿದಾಭಾಸನಲ್ಲಿ ಏನದ? ಅವನ ಬಳಿ ಏನದ? ಇಂದ್ರಿಯಗಳದವ, ಒಂದಿಷ್ಟು ಅಂತಃಕರಣ ಆದ. ಅಂತಃಕರಣದಿಂದ ಅರ್ಥ ಮಾಡ್ಕೊತಾನ, ಮತ್ತ ಇಂದ್ರಿಯಗಳಿಂದ ಶಬ್ದ ಅನುಭವಿಸ್ತಾನ ನಿಮ್ಮ ಜೀವ. ಈಗ ಆದ್ಮೇಲೆ ಏನಾಯ್ತು? ಅರ್ಥ ಆದ್ಮೇಲೆ ನಿಮಗೇನು ಆನಂದ ಆಗ್ತದಲ್ಲ, ಅದು ಆನಂದ ಯಾರಿಗೆ? ಚಿದಾಭಾಸಿಗೆ ಆಗ್ತದೋ ಏನು ಆತ್ಮಕ್ಕೆ ಆಗ್ತದೋ? ನಿಮ್ಮೊಳಗಿನ ಆತ್ಮಕ್ಕೆ ರೀಚ್ ಆಗ್ತದೋ? ಅದು ಹೋಗಿ ಆತ್ಮದಿಂದ ಆತ್ಮಕ್ಕೆ ರೀಚ್ ಆಗಿಬಿಡ್ತದ. ಈ ಆತ್ಮದಿಂದ ಆ ಆತ್ಮಕ್ಕೆ ರೀಚ್ ಆಗ್ತದೆ. ಹಿಂಗಾಗಿ ಖುಷಿ ಅನ್ನಿಸ್ತದೆ. ಆತ್ಮೀಯತೆ ಅಂತಂದ್ರ ಈ ಶಬ್ದದಲ್ಲಿ ಇರುವ ಏನು ಆನಂದ ಅದ, ನಿಮ್ಮ ಆತ್ಮದಲ್ಲಿರುವ ಆನಂದಕ್ಕೆ ಹೋಗಿ ಟಚ್ ಪಟ್ಬಿಡ್ತದೆ. ಆನಂದ ಆನಂದ ಎರಡು ಕೂಡಿದಾಗ ಖುಷಿ ಆಗುತ್ತೆ. ಈ ರೀತಿ ಇಷ್ಟೆಲ್ಲ ಇರಲಿಕ್ಕಾಗಿ ಜಾಗೃತವನ್ನೇ ಗಮನದಲ್ಲಿ ಇಟ್ಕೋಬೇಡ್ರಿ. ಮೂರನ್ನೂ ಗಮನದಲ್ಲಿಟ್ಕೊಂಡು ಜಾಗ್ರ, ಸ್ವಪ್ನ, ಸುಷುಪ್ತಿಯನ್ನು ಗಮನದಲ್ಲಿಟ್ಕೊಂಡು ಈ ರೀತಿ ವಿಚಾರ ಮಾಡಿದರೆ ಸರಿ ಹೋಗ್ತದ.
ಅದಕ್ಕೆ ಆತ್ಮ ವಿಮುಖನಿಗೆ ಅಂತರ್ಮುಖ ವೃತ್ತಿಯಲ್ಲಿ ಆನಂದ ತೋರುತ್ತದೆ, ವಿಷಯದಲ್ಲಿ ಆನಂದ ಇರುವುದಿಲ್ಲ. ಏನಿಂಗಂದ್ರ ವಿಷಯದಲ್ಲಿ ಆನಂದ ಇರುವುದಿಲ್ಲ. ಇದು ಸರಿಯದ ಶಬ್ದ, ಕರೆಕ್ಟ್ ಅದ. ಏನ್ ಮಾಡೋದು? ಆತ್ಮ ವಿಮುಖನಿಗೆ ಅಂತರ್ಮುಖಿ ಆದಾಗ ಆನಂದ ತೋರ್ತದಂತಿದು. ಅದು ಬರೇ ರೀತಿ ಸರಿಗಿಲ್ಲ. ಆತ್ಮ ವಿಮುಖ ಆಗಿರ್ತಾನಲ್ಲ, ಹೊರಗೆ ಹರಿತಿರ್ತದಿಲ್ಲ ಅವನ ಮನಸ್ಸು. ಆತ್ಮ ವಿಮುಖ ಆಗಿ ಹೊರಗೆ ಹರಿಯವನಿಗೆ ಯಾವಾಗ ಆನಂದ ಆಗ್ತದಂತಂದ್ರೆ ಅಂತರ್ಮುಖಿ ಆದಾಗ ಅವನಿಗೆ ಆನಂದ ಆಗ್ತದ. ಅವ ಆತ್ಮ ವಿಮುಖಿಯಾಗಿ ವಿಷಯದಲ್ಲಿ ಮುಳುಗಿರುವಾಗ ಅವನಿಗೆ ಆನಂದ ಇರುವುದಿಲ್ಲ ಅಂತಿದ್ರ ಅರ್ಥ. ಈ ಬರಬರತದ, ಇದು ತಿಳ್ಕೊಂಡ್ಮೇಲೆ ಅರ್ಥ. ಅಂತರ್ಮುಖಿ ವೃತ್ತಿಯಲ್ಲಿ ಆನಂದ. ಆತ್ಮ ವಿಮುಖಿ ಆದವನಿಗೆ ಅವ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ವೃತ್ತಿ ಅಂತರ್ಮುಖಿ ಮಾಡ್ಕೊಂಡ್ರೆ ಆನಂದ ಆಗ್ತದ. ಅವ ಹೊರಗ ವಿಷಯದಲ್ಲೇ ಅವನ ವೃತ್ತಿ ಮುಳುಗಿರೋ ತನಕ ಆನಂದ ಇರುವುದಿಲ್ಲ ಅಂತ. ಹೆಂಗಿದು ಅರ್ಥ ಆಯ್ತಾ ಇದ್ರದ್ದು? ಆತ್ಮ ಸಮ್ಮುಖನಿಗೆ ಅಂತರ್ಮುಖ ವೃತ್ತಿಯಲ್ಲಿ ಆನಂದ ತೋರುತ್ತದೆ, ವಿಷಯದಲ್ಲಿ ಆನಂದ ಇರುವುದಿಲ್ಲ. ಅದೇ ಏನ್ ಮಾಡ್ಯಾರಂದ್ರೆ ಆತ್ಮ ವಿಮುಖನಿಗೆ ಕಾಮ ಕೊಡಬೇಕಲ್ಲೊಂದು, ಕಾಮ ಬಿಟ್ಟಾರ, ಅದೇ ಸಮಸ್ಯೆ ಅದ. ಆತ್ಮ ವಿಮುಖನಿಗೆ ಯಾವಾಗ ಆನಂದ ತೋರ್ತದ? ಅಂತರ್ಮುಖ ವೃತ್ತಿಯಲ್ಲಿ ಆನಂದ ತೋರುತ್ತದೆ. ಅವನಿಗೆ ಯಾವಾಗ ಅಂತರ್ಮುಖ ವೃತ್ತಿಯಲ್ಲಿ ಆನಂದ ತೋರ್ತದ ಆವಾಗ ಅವನಿಗೆ ಏನಾಗ್ತದ? ವಿಷಯದಲ್ಲಿ ಆನಂದ ಇರುವುದಿಲ್ಲ ಅಂತ ಅನುಭವ ಬರ್ತದೆ. ಆತ್ಮವಿಮುಖನಿಗೆ ಯಾವಾಗ ಅಂತರ್ಮುಖಿ ಮಾಡ್ಕೋತಾನ ಅವನಿಗೆ ಯಾವಾಗ ಆನಂದ ಆಗ್ತದ. ಯಾವಾಗ ಈ ಅಂತರ್ಮುಖಿಯಾಗಿ ಆನಂದ ಅನುಭವಿಸ್ತಾನ ಆವಾಗ ಅವನಿಗೆ ವಿಷಯದಲ್ಲಿ ಆನಂದ ಇಲ್ಲ ಅನ್ನೋ ಅನುಭವ ಬರ್ತದ. ಎಲ್ಲಿ ತನ ಅಂತರ್ಮುಖಿ ಆಗಂಗಿಲ್ಲ ಅವನಿಗೆ ಆತ್ಮದ ಸುಖ ಗೊತ್ತಾಗಲ್ಲ. ಎಲ್ಲಿ ತನಕ ಅವನಿಗೆ ಆತ್ಮದ ಸುಖ ಗೊತ್ತಾಗಲ್ಲ ಅಲ್ಲಿ ತನಕ ಅವನಿಗೆ ವಿಷಯನೇ ಸುಖ ಕೊಡ್ತದ ಅಂತ ತಿಳ್ಕೊತಾನೆ. ವಿಷಯದಿಂದಲೇ ಸುಖ ಆಗ್ತದ ಅಂತ ತಿಳ್ಕೊತಾನೆ. ಹಿಂಗದ ನೋಡ್ರಿ ಭಾಷೆ. ಆತ್ಮ ವಿಮುಖಿ ಆದಾಗ ವಿಷಯದಿಂದ ಕ್ಷಣಕ್ಕೆ ಸುಖ ಸಿಗ್ತದೆ. ಆತ್ಮ ವಿಮುಖನಿಗೆ ಆನಂದ ಆಗ್ಬೇಕು ಅಂತಂದ್ರೆ ಅಂತರ್ಮುಖ ವೃತ್ತಿ ಆದಾಗ ಆನಂದ ಆಗ್ತದ. ಆತ್ಮ ಏನಂತೀರಿ? ಆತ್ಮ ವಿಮುಖಿ, ಆತ್ಮ ಸಮ್ಮುಖಿ. ಆತ್ಮ ಸಮ್ಮುಖಿ ಆದಾಗ ಆತ್ಮ ವಿಮುಖಿಯಿಂದ ಆತ್ಮ ಸಮ್ಮುಖಿ ಆಗಬೇಕು. ಬಹಿರ್ಮುಖಿ ಆದಂತ ವೃತ್ತಿ ಅಂತರ್ಮುಖಿ ಆಗಬೇಕು. ಏನೇನಾಗಬೇಕು? ಆತ್ಮ ವಿಮುಖಿ ಇರ್ತದೆ, ಅದೇನಾಗಬೇಕು? ಆತ್ಮ ಸಮ್ಮುಖಿ ಆಗಬೇಕು. ಮತ್ತ ಆತ್ಮ ವಿಮುಖಿ ಇದ್ದ ವೃತ್ತಿ ಹೆಂಗಿರ್ತದ? ವೃತ್ತಿ ಬಹಿರ್ಮುಖಿ ಇರ್ತದ, ಅದು ಹೊರಗೆ ವಿಷಯ ಹುಡುಕ್ತಿರ್ತದೆ. ಅದೇನಾಗಬೇಕು? ಅಂತರ್ಮುಖಿ ಆಗಬೇಕು. ಬಹಿರ್ಮುಖಿ ಇದ್ದಾಗ ಏನಾಗ್ತದ? ವಿಷಯ ಸುಖ. ಅಂತರ್ಮುಖಿ ಆದಾಗ ಆತ್ಮ ಸುಖ. ವಿಷಯಗಳಿಂದ ಅದು ಡಿಟ್ಯಾಚ್ ಆಗಿ ಆತ್ಮದ ಕಡೆ ಅಟ್ಯಾಚ್ ಆಯ್ತಂದ್ರೆ ಆತ್ಮ ಸುಖ. ತನ್ನೊಳಗೆ ತಾನು ಸುಮ್ಮ ಕುಂತನಂದ್ರೆ ಆನಂದನೇ ಆನಂದ ಅದ.
ಅದು ಕುಂದ್ರದ ಗೊತ್ತಿಲ್ಲ, ಕುಂದ್ರಸಂತ ಗುರು ಇಲ್ಲ, ತಿಳಿಸಿ ಹೇಳಂತವ್ರು ಇಲ್ಲದಕ್ಕೆ ಏನಾಗ್ಯದ ಹೊರಗೆ ಹುಡುಕೋತ್ ಹೋಗ್ಲಕತ್ತಂತ. ಗುರುಗಳ ಕೆಲಸ ಹೌದಲ್ರಿ ಇದು. ಬಹಿರ್ಮುಖಿ ಆದಂತ ವೃತ್ತಿಯನ್ನು ಅಂತರ್ಮುಖಿ ಮಾಡಿಕೊಂಡು ನಿಮ್ಮ ಆತ್ಮದ ಸುಖವನ್ನ ನೀವು ಅನುಭವಿಸಿರಪ್ಪ ಅಂತೇಳಿ ಕಲಿಸ್ಬೇಕಾಗಿದ್ದು ಯಾರು ಕಲಿಸ್ಬೇಕು? ಕಲೀಲಕ್ಕೆಲ್ಲ ತಯಾರದರ, ಕಲಿಸೋರಿಲ್ಲ. ಅದನ್ನ ಕಲಿಸ್ಬೇಕಂತೇಳಿ ಅನ್ನಂತ ಗುರುಗಳೇ ಇಲ್ಲ ಈಗ. ಇದೇ ಸಮಸ್ಯೆ ಅದ. ಅತ್ಯಂತ ಮುಖ್ಯವಾದ ತರಬೇತಿ ಹೌದಲ್ರಿ ಇದು. ಬಹಿರ್ಮುಖಿಯಾಗಿ ಹೋಗ್ಲಕತ್ತದ ಅಂತಂದ್ರೆ ಶಬ್ದದ ಬೆನ್ನತ್ತಿ ಹೋಗ್ಯದು, ಸ್ಪರ್ಶದ ಬೆನ್ನತ್ತಿ ಹೋಗ್ಯದು, ರೂಪದ ಬೆನ್ನತ್ತಿ ಹೋಗ್ಯದು, ರಸದ ಬೆನ್ನತ್ತಿ ಹೋಗ್ಯದು, ಗಂಧದ ಬೆನ್ನತ್ತಿ ಹೋಗ್ಯದು, ಎದರ ಬಗ್ಗೆನೂ ಆಸೆ ಪಟ್ಟು ಹೋಗ್ಯದು. ಅದು ಬಹಿರ್ಮುಖಿ. ಅದನ್ನು ನಿಗ್ರಹ ಮಾಡಬೇಕು. ಅಲ್ಲಿ ಗುಹೇಶ್ವರ ಇಲ್ಲ ಕಾಣಿರೋ ಅಂತೇಳಿ ಮನ್ಸಿಗೆ ಹೇಳ್ಬೇಕು. ಅಲ್ಲಿ ಗುಹೇಶ್ವರ ಇಲ್ಲ, ಅದು ತಪ್ಪ ಹೆಣ, ಅದ್ರಾಗ ಯಾಕೆ ಓದಿದಿ, ಬಾಯಿ ಕಡಿ ಅಂತ ಕರಿಬೇಕದನ್ನು. ನಿಗ್ರಹಿಸಿ ನಿಮ್ಮೊಳಗೆ ನೀವು ಆಗ್ಬೇಕು. ನಿಮ್ಮೊಳಗೆ ನೀವು ಆದ್ರಿ ಅಂತಂದ್ರೆ ಏನಾಗ್ತದ? ನಿಮ್ಮೊಳಗೆ ನೀವು ಆದ್ರಿ ಅಂದ್ರೆ ಏನಾಗ್ತದೆ? ಆತ್ಮ ಸಮ್ಮುಖಿ ಆಗ್ತಿರಲ್ಲ, ಆವಾಗ ಬಿಂಬದ ಸುಖ ಗೊತ್ತಾಗ್ತದೆ ಅಷ್ಟೇ. ಆನಂದ ಹೊರಗಿರೋದೇನಂದ್ರೆ ಪ್ರತಿಬಿಂಬದ ಸುಖ. ಈ ಪ್ರತಿಬಿಂಬದ ಸುಖ, ಅನಾತ್ಮದ ಸುಖದೊಳಗೆ ಏನಾಗ್ತದ್ರಿ? ಸವೆಯುವುದು, ಸವಿತೀರಿ. ಇಂದ್ರಿಯಗಳು ಏನಾಗ್ತವ? ಸವೆದೋಗ್ತಾವ, ಸವಿಯುತ್ತವ, ಸವೆಯುವುದು. ಬಿಂಬದ ಸುಖದೊಳಗೆ ಏನಾಗ್ತದ? ಸವಿಯುವುದು, ಆನಂದ ಸವಿಯುವುದು, ಸವಿಯುವುದು, ಸವಿಯುವುದು. ಆತ್ಮ ಸುಖದಿಂದ ಏನಾಗ್ತದ? ಸವಿಯುವುದು, ಆನಂದದ ಸವಿ. ಸವಿಯುವುದು ಅಂತ ಗೊತ್ತಾಯ್ತಾ? ಸವೆಯುವುದು ಅಂದ್ರೆ ಸವೆಯುವುದಂದ್ರೆ ತಾವು ಹೋಗೋದು, ಹಾಳಾಗದು, ನಾಶ. ಸವೆಯುವುದು, ಸವೆಯುವುದು. ಮತ್ತೆ ಆತ್ಮ ಸುಖದೊಳಗೇನದ? ಸಾಧನೆ ಅದ, ಸಾಧಿಸ್ತೀವಿ ನಾವು. ಈ ವಿಷಯ ಸುಖದೊಳಗೇನದ? ರೋದನೆ. ಇಲ್ಲಿ ಸಾಧನೆ ಇಲ್ಲ, ಇಲ್ಲಿ ರೋದನೆ ಅದ. ಒಬ್ಬ ಕುಂತು ಜಗ್ಗಿ ಅಳ್ಳಕತ್ತನ, ಸಂಸಾರ ವಿಷಯ ತಗೊಂಡು ದುಃಖ ಪಡ್ಲಕತ್ತನ ಅಂತಂದ್ರೆ ಅದರ ಅರ್ಥ ಏನು? ಅವ ಯಾವಾಗೋ ಒಂದ್ಸಾರಿ ಅಂತ ಪರಿ ಸುಖ ಪಟ್ಟನ ಅಂತ. ಅವ ವಿಷಯ ಸುಖ ಜಗ್ಗಿ ಪಟ್ಟನ, ಅವ ವಿಷಯ ಸುಖದ ಸಲುವಾಗಿ ಜಗ್ಗಿ ಅಳಕತ್ತನ. ಅಳ್ಳಕತ್ತನ ಅಂತಂದ್ರೆ ಅವ ಸುಖ ಪಟ್ಟನ, ಅದಕ್ಕೆ ಅವ ಅಳ್ಳಕತ್ತನ. ಅದ ಸಾಧನೆ ಮಾಡೋದ್ರ ಬದಲಿಗೆ ರೋದನೆ ಮಾಡ್ಲಕತ್ತನ. ಆತ್ಮ ಸುಖದ ಸಾಧನೆ ಮಾಡಿಲ್ಲ, ಅವ ವಿಷಯ ಸುಖದ ಅನುಭವ ಬಹಳ ಮಾಡ್ಕೊಂಡದಕ್ಕೆ ಅವನಿಗೆ ರೋದನೆ ಆಗ್ಯದ. ಆತ್ಮ ಸುಖದ ಅನುಭವದಿಂದ ಏನಾಗ್ತದ? ಸಂತಸ ಆಗ್ತದ. ಆತ್ಮ ಸುಖದ ಅನುಭವದಿಂದ ಸಂತಸ ಆಗ್ತದ. ಈ ಅನಾತ್ಮ ಸುಖದ ವಿಷಯದಿಂದ ಏನಾಗ್ತದ? ಸಂಕಟ ಆಗ್ತದ, ಸಂಕಟ. ವಿಷಯ ಸುಖದಿಂದ ಸಂಕಟ ಆಗ್ತದೆ. ಏನು ಸುಮ್ಮ ಇರೋದ್ ಬಿಟ್ಟು ಏನ್ ಮಾಡ್ಕೊಂಡು ಕೂತ, ಇದೆಲ್ಲ ನಾನೇ ಕಟ್ಕೊಂಡು ಬಂದು ಎಣಿಸಿ, ನಾನೇ ಹಡದ ಮಕ್ಕಳು, ನಾನೇ ಕಟ್ಟಿದ ಮನಿ, ನಾ ಗಳಿಸಿಟ್ಟ ರೊಕ್ಕ ಎಲ್ಲ ಎದುರಾಗಿ ಕೂತದ. 80 ವರ್ಷ ಎಷ್ಟು ಕಷ್ಟಪಟ್ಟು ಮಾಡೀನಿ. ಸಂಕಟ ಆಗ್ತಿರ್ತು, ಎಲ್ಲ ಉಲ್ಟ ಹೊಡಿತಿರ್ತು. ಮತ್ತೆ ಆತ್ಮ ಸುಖದಿಂದ ಬಾಳುವಿಕೆ, ವಿಷಯ ಸುಖದಿಂದ ಬಳಲುವಿಕೆ. ಇವೆಲ್ಲ ಶಬ್ದಗಳು ತಿಳ್ಕೋಬೇಕು. ಆತ್ಮ ಸುಖದಿಂದ ಬಾಳುವಿಕೆ,
ನೀವೇನ್ ತಿಳ್ಕೊಂಡ್ರಿ? ಬಾಳ ಕೊಟ್ಟಾನ. ಏನು ಬಾಳ ಕೊಟ್ಟಿಲ್ಲ. ಆತ್ಮ ಸುಖಕ್ಕೆ ಬಂದ್ರೆ ಬಾಳ ಕೊಟ್ಟಾನ. ಗುರು ಒಬ್ಬನೇ ಬಾಳ ಕೊಡವ. ಸಂಸಾರದಾಗ ಬಾಳ ಕೊಟ್ಟಾನಂತಿರಲ್ಲ, ಅದು ಬಳಲುವಿಕೆ ಕೊಟ್ಟದ್ದು. ಬಳಲುವಿಕೆ ಕೊಟ್ಟಿರ ಒಬ್ರಿಗೊಬ್ರು ಏನು ಬಾಳ ಕೊಟ್ಟಿರಿ? ಬಾಳ ಕೊಡೋದಂತಂದ್ರ ಗುರು ಒಬ್ಬನೇ ಉಳಿದದ್ದೆಲ್ಲ ಬಳಲುವಿಕೆ. ನೀವು ಎಷ್ಟು ಸಂಸಾರ ಮಾಡಿರಿ ಅದೆಲ್ಲ ಬಳಲುವಿಕೆಯಾಗಿ ಮಾಡಿದ್ದು, ಬಾಳುವುದಕ್ಕಾಗಿ ಮಾಡಿದ್ದಲ್ಲ. ಮತ್ತೆ ಆತ್ಮ ಸುಖದಲ್ಲಿ ಈಗ ನೋಡ್ರಿ ಎಷ್ಟು ಬೀಳಕತ್ತಾವ. ಒಂದೊಂದು ಕಣ್ಣ ಚಪ್ಪಕ್ಕೆ ಹಾಕ್ತಿರ್ತಾನೆ. ಬಹಳ ತಿಳ್ಕೊಂಡಿ ನಾವು ಅದು ಬಳಲುವಿಕೆ ಸಂಸಾರ. ನೆಕ್ಸ್ಟ್ ಆತ್ಮ ಸುಖದೊಳಗೆ ಏನದ? ಸಂಭ್ರಮ ಆದ. ಆತ್ಮ ಸುಖದೊಳಗೆ ಸಂಭ್ರಮ ಆದ. ಏಟರೆ ಮಾಡ್ರಿ, ಏಟರೆ ಬಿಡ್ರಿ, ಇದ್ರೊಳಗೆ ಸಂಭ್ರಮ ಅದ. ಎಷ್ಟು ಮಾಡಿದಷ್ಟು ಸಂಭ್ರಮ ಅದ. ಆದ್ರೆ ವಿಷಯ ಸುಖ ನಿಮಗೆ ಲಿಮಿಟೆಡ್ ಅದ. ಅದನ್ನು ದಾಟಿ ಏನಾರ ಮಾಡ್ಲಕ್ಕಾದ್ರೆ ಸಂಗ್ರಾಮ ಆದ. ಜಗಳ ಚಾಲು ಆಗ್ತಾವ, ಹೋರಾಟ ಚಾಲು ಆಗ್ತಾವ. ನಿಮಗೆ ವಿಷಯ ಸುಖಕ್ಕೆ ಒಂದು ಲಿಮಿಟ್ ಅದ. ಅದಕ್ಕಿಂತ ಹೆಚ್ಚಿಗೆ ವಿಷಯ ಸುಖ ಅನುಭವಿಸ್ಲಕ್ ನಿಮ್ ಭೋಗದೊಳಗೆ ಇಲ್ಲದು. ಅದು ಏನಾರ ಮಾಡ್ಲಕ್ ಹೋದ್ರೆ ಈಗ ಅದಲ್ಲ ಏನಾಗ್ತದ? ಸಂಗ್ರಾಮ ಚಾಲು ಆಗ್ತದ, ಜಗಳ ಚಾಲು ಆಗ್ತವ. ಆತ್ಮ ಸುಖ ಇಷ್ಟೇ ಅಷ್ಟೇ ಅಂತದ ಏನದು? ಎಷ್ಟು ಬೇಕಷ್ಟು ಅನುಭವಿಸ್ರಿ. ಸಂಭ್ರಮ ಅದ. ಸವಿಯುವುದು, ಸಾಧಿಸುವುದು, ರೋಧಿಸುವುದು, ಸಂತಸ ಪಡುವುದು, ಸಂಕಟ ಪಡುವುದು, ಬಾಳುವುದು, ಬಳಲುವುದು, ಸಂಭ್ರಮ, ಸಂಗ್ರಾಮ, ಇವೆಲ್ಲ ಎದರಿಂದ ಆಗ್ಲಕತ್ತವ? ಆತ್ಮ ಅನಾತ್ಮದ ವಿವೇಕ ಇಲ್ಲದಕ್ಕಾಗತ್ತವ. ಎದರಿಂದ ಸಂಗ್ರಾಮ ಆಗ್ತದ, ಎದರಿಂದ ಸಂಭ್ರಮ ಆಗ್ತದ, ಎಲ್ಲ ಚಂದ ತಿಳ್ಕೋಬೇಕು. ಅದಕ್ಕ ಈಗೇನಂತಾರ 35ನೇ दोहा, जब अभिलिष पदार्थ पावೈ तब ಮತಿ ಕ್ಷಣ ವಿಷಯ. ಏನಾಗ್ತದ? ಈ ರೀತಿ ವಿಷಯ ಸುಖ ಯಾವಾಗ ಅವನಿಗೆ ಆಗ್ತದ ಅವಾಗ ಏನೇನು ಆಕ್ಷನ್ ಆಗ್ತಿರ್ತಾವ. ಆತ್ಮ ಸುಖ ನಷ್ಟ ಆಗ್ತದ, ವಿಷಯ ಸುಖನೇ ಭಾರಿ ಅನಿಸ್ತದ. ಯಾರಿಗೆ? ವಿಷಯದ ಸುಖದ ಅಪೇಕ್ಷೆ ಇದ್ದವರಿಗೆ. ಅಂದ್ರೆ ಆವಾಗ ಮೆಕ್ಯಾನಿಸಮ್ಸ್ ಏನೇನು ವರ್ಕ್ ಮಾಡ್ತಾವ, ಅವನಿಗೆ ಬುದ್ಧಿ ಏನ್ ಮಾಡ್ತದ? ವಿಷಯದ ಅಪೇಕ್ಷೆ ಆದಾಗ ಇದು ಆತ್ಮ ಸುಖ ನಷ್ಟ ಮಾಡ್ಕೊಳ್ಳಾಗ, ವಿಷಯದ ಸುಖ ಅನುಭವಿಸುವಾಗ ಅವನಿಗೆ ಏನೇನ್ ಸಮಸ್ಯೆಗಳು ಆಗ್ತಿರ್ತಾವ ಅನ್ನೋದ್ರ ಬಗ್ಗೆ ನಾಳೆ ಇನ್ನು ಡೀಟೇಲ್ ಆಗಿ ಹೇಳ್ತಾರ. ಚಂದದನ್ರಿ ಇವತ್ತಿನ ಪಾಠ. ಮೆಕ್ಯಾನಿಸಮ್ ಹೆಂಗೆ ಕೆಲಸ ಮಾಡ್ತಾವ? ವಿಷಯ ಸುಖ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಕಣ್ಣಿನಿಂದ ರೂಪ, ಕಿವಿಯಿಂದ ಶಬ್ದ, ನಾಲಿಗೆಯಿಂದ ರಸ, ಮೂಗಿನಿಂದ ಗಂಧ, ಚರ್ಮದಿಂದ ಸ್ಪರ್ಶ. ಇವು ಅನುಭವಿಸ್ಬೇಕು ಅನ್ನೋದ್ನಾಗ ಏನೇನಾಗ್ತದ ಅನ್ನೋದು ಅವನ ಇದು ಮೆಕ್ಯಾನಿಸಮ್ ಹೆಂಗ್ ವರ್ಕ್ ಮಾಡ್ತದ, ಬುದ್ಧಿ ಹೆಂಗ್ ಕೆಲಸ ಮಾಡ್ತದ, ಮನಸ್ಸು ಹೆಂಗ್ ಕೆಲಸ ಮಾಡ್ತದ, ಎಲ್ಲ ನಾಳೆ ಹೇಳ್ತಾರೆ. ಮತ್ತೆ ಈ ವಿಷಯದ ಬಗ್ಗೆ ಇವತ್ತಿನ ಬಗ್ಗೆ ಏನಾರ ಹೇಳೋದನ್ನ ನಿಮ್ಮ ಅನುಭವ. ಏನು ಇಲ್ಲ ಅಂದ್ರೆ ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಶಾಂತಿ.